ಮೈನಾ ಮುಟ್ಲೆ ಮುಟ್ಲೆ ನಿನ್ನ ಮೈನಾ 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 ಮುಟ್ಲೆ ಮುಟ್ಲೆ ನಿನ್ನ ಮೈನಾ ಕಿನ್ನರಿ ಕಿನ್ನರಿ ರತ್ನ ಮಂಜರಿ ಮುಟ್ಟದೆ ತೋರ್ತಿಯ ಚಿತ್ರ ಮಂಜರಿ ಬಾಚುವೆ ಬಾಚುವೆ ಎಲ್ಲ ಮೈಸಿರಿ ಬಾರಿಸಿ ತೋರಿಸು ಪ್ರೇಮ ಕಿಂದರಿ ಮೈನಾ ಮೈನಾ ಮುಟ್ಲೆ ಮುಟ್ಲೆ ನಿನ್ನ ಮೈನಾ 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 ಮುಟ್ಲೆ ಮುಟ್ಲೆ ನಿನ್ನ ಮೈನಾ ಸೊಂಟದಲ್ಲಿ ಟಾಪು ಅದ್ರ ಮಧ್ಯದಲ್ಲಿ ಗ್ಲೋಬು ಈ ಗ್ಲೋಬು ಸುತ್ತ ಸುತ್ತಿ ಹಾಡೋದೆ ನನ್ನ ಜಾವು ಈಗೋ 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 ಜೇಬು ತುಮ್ಸೆ ಮೈನಾ ಲಕ್ಷ ನಿನ್ನಿಲ್ಲ ವಂಶ ವೃಕ್ಷ ಸಿಕ್ಕ್ರೆ ಒಂದು ಪಕ್ಷ ತುಂಬ ಪ್ರೇಮ ಪಕ್ಷ ಆಗೋ 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 ಓಡು ತುಂಬಿದ ಕೈನಾ ಮೈಗೆ ಬಟ್ಟೆ ಇದೆ ಮನಸ್ಸು ಮಾತ್ರ ಬೆಟ್ಟಲಿದೆ ಹಿಂಗು ತಗ್ಗಿಟ ತದಿಮೆ ಆಸೆ ಮೈನಾ 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 ಮುಟ್ಟಬ್ಯಾಡ ನನ್ನ ಮೈನಾ 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 ಕಟ್ಟೆ ಕಟ್ಟೆ ಬಿಲ್ಲು ಬಾಣ ಮೈನಾ 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 ಗಾಡಿ ಸವಾರಿ ದಿನ ಮಾಡಿ ಎಲ್ಲಂದ್ರೆ ಅಲ್ಲಿ ಓಡಿ ಎಲ್ಲ ಕೂಡಿ ಕಳೆದು ಕೂಡಿ ಕೊಯ್ ಕೊಯ್ ಕೊ ಮನಸ್ಸಿನ ಒಳಗೆ ಕೈನಾ ಹೆಣ್ಣಿನ ಪ್ರೀತಿ ಇದು ಹಣ್ಣಿನ ಬೀಜದಂತೆ ಮೈನಾ ಮೈನಾ ಮುಟ್ಲೆ ಮುಟ್ಲೆ ನಿನ್ನ ಮೈನಾ 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 ಮುಟ್ಲೆ ಮುಟ್ಲೆ ನಿನ್ನ ಮೈನಾ ಕಿನ್ನರಿ ಕಿನ್ನರಿ ರತ್ನ ಮಂಜರಿ ಮುಟ್ಟದೆ ತೋರ್ತಿಯ ಚಿತ್ರ ಮಂಜರಿ ಬಾಚುವೆ ಬಾಚುವೆ ಎಲ್ಲ ಮೈಸರಿ ಬಾರಿಸಿ ತೋರಿಸು ಪ್ರೇಮ ಕಿಂದರಿ ಮೈನಾ ಮೈನಾ ಮುಟ್ಲೆ ಮುಟ್ಲೆ ನಿನ್ನ ಮೈನಾ 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 ಮುಟ್ಲೆ ಮುಟ್ಲೆ ನಿನ್ನ ಮೈನಾ. ಲೋ ಗೋವಿಂದ ನಂಗೊಂದು ಅನುಮಾನ ಕಲ ಏನು ನೀನು ಹುಡುಗಿನ ನಾನು ಹುಡುಗನ ನೀನೇ ಹುಡುಗಿ ನಾನೇ ಹುಡುಗ ಮತ್ತೆ ನಾನು ಮುಟ್ಟು ನಾಚ್ಕೊಂಡು ಓಡ್ತೀಯಲ್ಲ ಆ ಕಡೆ ನಾ ಹೇಳಿನ ಮೊದ್ಲೇ ಏನು? ನಿಮ್ಮಂತ ಹುಡುಗಿರ್ ಕಂಡ್ರೆ ನಂಗೆ ಸ್ವಲ್ಪ ನಾಚಿಕೆ ಅಂತ. ನಮ್ಮಪ್ಪ ಅಂದ ನಿಂಬೆಣ್ಣಲ್ಲಿ ರಸ ಇಲ್ಲ ಏನಕ್ಕೆ ಓದಿಯ ಅವ್ನ ಹಿಂದೆ ಅಂತ ನಾನೇ ಇವನ ಹತ್ರ ಏನೋ ಐತೆ ಅಂತ ಬಂದೆ ಈಗ ಗೊತ್ತಾಯ್ತು ಕಬ್ ನೀನೇ ಇಟ್ಕೊಂಡು ನುಂಗು ಲೇ ಬಂಗಾರು ಹಾ ಇವತ್ತು ಬೇಡ ಹಾ ನಾಳೆ ಇದೇ ಟೈಮು ಇದೇ ಲೊಕೇಶನ್ಗೆ ನಾಳೆ ಬಂದ್ಬಿಡು ಈಗ ನೀನು ನಡಿ ಬರ್ನಾ ನಡಿ ಹ್ಞೂ ಹುಷಾರು ಬಾಯ್ ಬಾಯ್. ಎರಡೇ ಕೂಪ್ಗೆ ನೆಗ ಬಂದ್ಬಿಟ್ಟಲ್ಲ ಹಾ ಸರಿ ಎಲ್ಲ ಬಂತು ನಿಮ್ ಪ್ರೇಮಾಯಣ ಅಯ್ಯಯ್ಯೋ ಇವನೊಂದು ಪುರಾಣ ನನಗೆ ಇವನೊಬ್ಬ ಬಂದು ಸಿಗಾಕಣ್ಣಲ್ಲಪ್ಪ ಅದೇನು ಅಂತ ಹೇಳ ಅಲ್ಲ ಬಂಗಾರು ಹಾ ನೀನು ಗೋವಿಂದ
ಲವ್ ಎಕ್ಸ್ಪ್ರೆಸ್ ಹತ್ತಿದ್ದೀರಾ ಅಂತ ನನಗೆ ಮುಂಚೆನೇ ಗೊತ್ತಿತ್ತು. ಗೊತ್ತಿತ್ತಾ? ಹ್ಮ್ ಹೇಳ್ತೀಯಾ? ಹೇಳ್ತೀನಿ. ಯಾರಿಗೆ? ಆದ್ರೂ ಬಂಗಾರು ಹಾ. ಹೋಗಿಲ್ಲ ಅಂತ ತಿಳಿದು ಕಾಗೆ ಲವ್ ಮಾಡ್ತಿದ್ಯಲ್ಲ, ಆ ಗೋವಿಂದನ್ ಬಗ್ಗೆ ನಿನ್ಗೇನ್ ಗೊತ್ತು? ನನಗ್ ಗೊತ್ತು, ಕೇಳು. ಏನ್ಲ ಅವನ ಬಗ್ಗೆ ನಿಂಗೆ ಗೊತ್ತಿರೋದು? ಬಂಗಾರು ಹಾ. ಈಗಾಗ್ಲೇ ಅವನ್ಗೆ ಹಾ. ಮದ್ವೆ ಆಗಿದೆ. ನಾನು ಸುಳ್ಳಲ್ಲ, ಈಗಾಗಲೇ ಅವ್ನಿಗೆ ಮದ್ವೆ ಆಗಿದೆ. ಅದ್ರಲ್ಲೂ ಈ ಡ್ರೈವರ್ ನನ್ನ ಮಕ್ಳವ್ರಲ್ಲ ಎಲ್ಲೆಲ್ಲಿ ತಂತಾರೋ ಅಲ್ಲಲ್ಲೇ ಒಂದ್ ಮದ್ವೆ ಆಯ್ತಾರೆ. ಅಂದ್ರೆ ಎಲ್ಲೆಲ್ಲಿ ಗಾಡಿ ನಿಲ್ಸರ ಅಲ್ಲೊಂದ್ ಬೆತ್ತನೆ ನೆಟ್ಬಿಡ್ತಾರೆ ಅಂತ ಇಟ್ಬಿಟ್ಟವನೆ. ಎಷ್ಟ್ ಬೆತ್ತನೆ ಇಟ್ಟವನು? ಅವನೇ ಬತ್ತನಲ್ಲ, ಅವಾಗ ಕೇಳುವಂತೆ. ಈಗಾಗಲೇ 2 ಮದ್ವೆ ಆಗಿ 3ನೇದ್ಗೆ ನಿನ್ ಕೈ ಹಾಕವನೆ. ಯವಿ 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 ಅಲ್ಲ ಅಲ್ಲ ಅಲ್ಲ, ಈ ಊರಲ್ಲಿ ಯಾರು ನಿನ್ನ ಕಣ್ಣು ಕಾಣಿಸಿಲ್ಲ ಅಂತ ಮೋಸ ಮಾಡಕ್ ನಾನ್ ಮಾತ್ರನ ನಿನ್ನ ಕಣ್ಣು ಕಾಣಿಸಿದ್ದು. ಈ ಗೊಂಬೆ ಅಂತ ಹುಡುಗಿನೇ ಬೇಕಿತ್ತಲ್ಲ ನಿನಗೆ ಮದ್ವೆ ಆಗಕ್ಕೆ. ಅಲ್ಲ 3 ಹುಡುಗಿಯರಿಗೆ ಕೈ ಕೊಟ್ಟಿ ನಾನು 4 ಮಾಡ್ಕೋಬೇಕು ಅಂತ ಮಾಡಿದ್ಯಲ್ಲ. ನನ್ನ ಕೈಗೆ ಏನಾರು ಸಿಕ್ಕಿದ್ರೆ ಹಾಕೊಂಡು ತುಳಿದು ಬಿಡ್ತೀನಿ ನನ್ನ ಮಗನೇ, ಆಯ್ತಾ? ಅವನೆಲ್ಲ ಅವನು ಬಂಗಾರು, ನೀವೇ ನಮಗ್ ಬೇರೆಯವರೆಲ್ಲ ಬಿಡಿ. ಗುರ್ತು ಪರಿಚಯ ಇರೋ ನಮ್ಗೆ ಇಷ್ಟಗಳನ್ನು ಜಾಗ ಕೊಟ್ಟು ನಿಮ್ ದೊಡ್ಡತನ ತೋರ್ಸ್ಕೊಂಡಿದ್ದೀರಿ. ಅದ್ರಲ್ಲೂ ಈ ನಾನ್ ದರಿದ್ರ ಬಾಯ್ಲಿ ಹೆಂಗ್ರಿ ಸುಳ್ಳು ಹೇಳಿ. ಅಯ್ಯೋಯ್ಯೋ, ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ದಿರೋ ತರ ಗದ್ದೆ ಗುಮ್ಮನ್ ತರ ಇದ್ನಲ್ಲೋ. ಅವನು ಮಾತ್ ನೆಮ್ಕೊಂಡು ಅವನ ಮಾತನ್ನ ಮರಳಾಗಿ ನನ್ನ ಜೀವನನೇ ಹಾಳು ಮಾಡ್ಕೊಬಿಡ್ತಿದ್ನಲ್ಲ. ಪಾಪ ಚಿನ್ನಂತ ಹುಡುಗಿಗೆ ಅನ್ಯಾಯ ಮಾಡ್ಬಿಡ್ತಿದ್ದ ಆ ಗೋವಿಂದ. ಬಂಗಾರು ಹೇಳು. ನೀವೇನು ಅನ್ಕೊಳಲ್ಲ ಅಂದ್ರೆ ಏನು ಅನ್ಕೊಳಲ್ಲ? ಮಾತು ಕಣ್ರಿ. ಏನು? ನೀವು ಅನ್ಬೇಕ್ರಿ. ಹ್ಞೂ ಅನ್ಬೇಕಾ? ಸರಿ ಆಯ್ತು, ಅದೇನು ಅಂತ ಬೇಗ ಬಗಳು. ನಮ್ಮ ಅಪ್ಪ ಏನಾರು ಕಿತಾಪತಿ ಏನಾರು ಗೊತ್ತಾಯ್ತು ಅಂದ್ರೆ ನಾನು ತುಂಡವಾಗಿ ಕತ್ತರಿಸಾಕ್ಬಿಡ್ತಾನೆ. ಅವನಿನ್ ಮಾತಾಡ್ಬಿಡ್ರಿ. ನಾನು ಹಿಂಗೆ ಕೆರೆಲಿ ಮೇಲೆ ಬರ್ಬೇಕಾರ ಆ ಹೋಟ್ಲು ಕೆಂಪಿ ಕರ್ಕೊಂಡು ಹಂಗೆ ಸಂತ್ಕೋಯ್ತಿದ್ದ. ಯಾರನ್ನ? ಆ ಹೋಟ್ಲು ಕೆಂಪಿ. ನಮ್ಮ ಅಪ್ಪಯ್ಯ ಗದ್ದೆಗೆ ನೀರ್ ಬಿಟ್ಟು ಬರ್ತೀನಿ ಅಂತ ಹೋಗೋನೆ, ನಿಂಗೆ ಗೊತ್ತಿಲ್ಲ. ಹಂಗಾರೆ ಚೆನ್ನಾಗಿ ಬಿಡ್ತಾವ್ ಬಿಡು ಸಂತೆನೆ. ಏನ ನೀರ? ಯೋ ಅದು ಬಂಗಾರ ಇರ್ಲಿ, ಅದೇನೋ ಬೊಗಳ್ತೀನಿ ಅಂದಲ್ಲ, ಅದೇನು ಬೊಗಳು? ಬಂಗಾರು, ನಿಮ್ಮ ಅಪ್ಪ ಸಂತ್ಕೋಗಿ ಗಿಳಿ ಶಾಸ್ತ್ರ, ಕೋತಿ ಆಟ, ಗೊಂಬ್ರ ಆಟ ಇದೆಲ್ಲ ನೋಡ್ಕೊಂಡು ಕಲ್ತ್ಕೊಂಡು ಬರೋಷ್ಟೊಳಗೆ ಸಂಜೆ ಆಯ್ತದೆ. ಅದಕ್ಕೆ ನೀವು ಮನೇಲಿ ಜಾಗ ಕೊಟ್ಟಿರೋ ನೀವು ದೊಡ್ಡ ಮನ್ಸ್ ಮಾಡಿ ಮನ್ಸಲ್ಲೂ ಜಾಗ ಕೊಡ್ಬೇಕಣ್ರಿ. ಏನಂದೆ? ನಿಮ್ ಮನ್ಸಲ್ಲೂ ಜಾಗ ಕೊಡ್ಬೇಕಣ್ರಿ. ಅಲ್ಲ, ಅವನ್ ಯಾವನೋ ಡ್ರೈವರ್ನ ಲವ್ ಮಾಡ್ಕೊಂಡು ಅವನೇ 3 ಜನಕ್ಕೆ ಕೈ ಕೊಟ್ಟು 4 ನಾನು ಅಂತ ಓಡ್ ಬಂದವನೆ. ನೀನು ಹೆಂಗ್ ನಂಬೋದು ಅಂತ ಹೇಳ್ತೀನಿ. ಹಂಗೇನಾಗಲ್ರಿ, ಸತ್ಯ ಹರಿಚಂದ್ರ ಕೊನೆ ತುಂಡು ನಾನೇ. ಬಾಬಾ, ನಾನು ಆ ಸತ್ಯ ಹರಿಚಂದ್ರ ನೋಡ್ಬಿಟ್ಟಿದ್ಮೇಲೆ ಇವಾಗ ಈ ಸತ್ಯ ಹರಿಚಂದ್ರ ನೋಡ್ತಾ ಇದ್ದೀನಿ. ಬೇಕಾದ್ರೆ ನಾವು 3 ಜನರು ಕೇಳ್ರಿ, ಯಾರನ್ನ ಕಂಡೆ ನೋಡೋಣ ಅಂತ. ಇಲ್ಲೇ ಬಿಡ್ತಾರಲ್ಲ ಹೇಳ್ತಾವ ಅಷ್ಟೇ. ಆಗ್ದಿದ್ದವು ಯಾರು ಹೇಳ್ತಿದ್ರೇನಂತೆ? ನಿಮ್ಮ ಅಪ್ಪ ಅಮ್ಮ ಹೇಳಕ್ಕಿಲ್ವ ನಿನ್ ಬಂಡವಾಳವ? ಸರಿ, ಇನ್ನೇನ್ ಬೇಕೇನ್ ಹೇಳಿ ಅವನಿಗೆ? ಶಿವನ್ ಪಾಲಿಗೆ ಪಾರ್ವತಿ ಅಂತೆ, ವಿಷ್ಣುವಿನ ಪಾಲಿಗೆ ಲಕ್ಷ್ಮಿ ಅಂತೆ, ಶ್ರೀಕೃಷ್ಣನ ಪಾಲಿಗೆ ರುಕ್ಮಿಣಿ ಅಂತೆ, ಈ ನರಸಿಂಹನ ಪಾಲ್ಗೆ ನಿಧಾನ ಜೋರಾಗಿ ಹೊಡ್ಕೊಬೇಡ, ಬಿದ್ದೋದಿ ಆಮೇಲೆ. ಈ ನರಸಿಂಹನ ಪಾಲ್ಗೆ ಬಂಗಾರಿ. ಅಂಕಲ್ ಯಾರ ಕರಿತವ್ರೆ ನೋಡು. ಬಂಗಾರಿ, ನೀನು ಬಲಗಾಲಿಟ್ ಬರ್ಬೇಕ್ ಕಣೆ. ಏನು? ನೀನು ಬಲಗಾಲಿಟ್ ಬರ್ಬೇಕ್ ಕಣೆ. ಎಲ್ಲಿಗೆ ಅಂದ್ರೆ ನೀನ್ ನನ್ನ ಮಗನ್ ತಾಯಿ ಆಗ್ಬೇಕು. ಅಲ್ಲ, ನೀನ ಕಣ್ಣಿಗೆ ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ ಅಂತ? ಅಲ್ಲ, ನಿಮ್ ಜೊತೆಲಿ ಆಟ ಆಡೋ ಗೊಂಬೆ ಅಂತ ತಿಳ್ಕೊಂಡಿದ್ದೀರಾ? ಅವ್ನು ನೋಡಿದ್ರೆ ಕೈ ಬಿಟ್ಟು ಹೋಯ್ತಾನೆ, ನೀನ್ ನೋಡಿದ್ರೆ ಕೈ ಹಿಡಿತೀನಿ ಅಂತ ಗೊತ್ತಿಲ್ಲ. ನಿಮ್ ಕಣ್ಣಿಗೆ ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ ಅಂತ? ಆದ್ರೂ ಬಂಗಾರು
ಅಷ್ಟೊತ್ತಿಂದ ಅದೇನೋ ಕೇಳಂದ ಕೊಡು ಏನ್ ಕೊಡು ಅಂತಿದ ಬಂಗಾರ ಅವನು. ಅದು ಏನ್ ಕೇಳ್ತಿದ್ದ ಅಂದ್ರೆ ಮುತ್ ಕೇಳ್ತಿದ್ದ. ಕೊಟ್ಟ ಕೊಡೋಣ ಅಂತ ಹೋಗ್ತಿದ್ದೆ, ಅಷ್ಟ್ರಲ್ಲಿ ಏನೋ ಹುಳ ಬಿತ್ತು ಅಂತ ಬಿಟ್ಬಿಟ್ಟೆ. ಯಾಕೆ ನನ್ನ ಆ ಗೋವಿಂದನ್ ಹೋಲ್ಸ್ಬೇಡ್ರಿ. ನೀವು ಹೂ ಅನ್ನಿ, ನೀವು ಹೂ ಅನ್ನಿ. ನೀವ್ ಮೈ ತುಂಬಾ ಬರೀ ಚಿಂದೊಡ ಮೇಲೆ ನೇತಾಕ್ತೀನಿ. ನೀವು ಹೂ ಅನ್ರಿ. ಅಲ್ಲ ಅದೇನೋ ಅಂತಾರಲ್ಲ ಅಮ್ಮೋರ್ ಗಂಡ ಅಂತಾರಲ್ಲ, ಇನ್ನು ನಾನು ಸಿಕ್ಕೇ ಇಲ್ಲ. ಮೈ ತುಂಬಾ ಒಡವೆ ಹಾಕ್ತೀನಿ ಅಂತ ಹೇಳ್ತಾ ಇದೀಯ. ಅಲ್ಲ ನೀನ್ ಎತ್ತ ತಾಯಿ ಯಾರು ಅಂತ ಒಸಿ ತೋರ್ಸ್ಬಿಡು. ಸಿಗೋದಿಲ್ಲ ಬಿಡ್ರಿ. ನೋಡೋ ಸಾಹಸನು ಮಾಡ್ಬೇಡಿ. ಸರಿ, ಯಾಕೆ ನೋಡ್ಬೇಕು ಅಂತ ನನ್ನ ತಾಯಿನ? ಯಾಕೆ ಅಂತ ಕೇಳ್ತೀಯಾ? ಇಂಥ ಮಹಾಪುರುಷನ ಎತ್ತಿದ್ಯಲ್ಲವ, ಅದಕ್ಕೆ ನೀನ್ ಎಲ್ಲಿದ್ಯವ ಅಂತ ಅಂದ್ಬಿಟ್ಟು ನಮಸ್ಕಾರ ಮಾಡಕ್ಕಿಕ್ಕಲ್ಲ. ನೋಡು ಬಂಗಾರು, ನಾವು ಹೇಳುವುದನ್ನೇ ಮಾಡುವುದನ್ನೇ ಹೇಳೋದು. ಎಲ್ರಿ ಕೊಡ್ರಿ ನಿಮ್ ಬಲಗೈನ. ಯಾಕೆ ರೇ ಕೊಡ್ರಿ, ಹೇಳ್ತೀನಿ. ನಿಮ್ಮ ಕೈ ಮೇಲೆ ಕೈ ಇಟ್ಟು ಹೇಳುತ್ತಿರುವೆ, ಸತ್ಯವನ್ನಲ್ಲದೆ ಬೇರೆ ಏನು ಹೇಳುವುದಿಲ್ಲ. ಹೇಳು. ಪೂರ್ವದಲ್ಲಿ ಹುಟ್ಟುವ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟುಬಹುದು. ರಾತ್ರಿ ಹೊತ್ತು ಬರುವ ಚಂದ್ರ ಹಗಲೊತ್ತು ಬಂದ್ರು ಬರ್ಬೋದು. ಮದುವೆ ಆಗದಿರೋ ಕನ್ಯೆ ಗರ್ಭಿಣಿ ಆದ್ರೂ ಆಗ್ಬಹುದು. ಏನಾದ್ರೂ ನಾನ್ ಪ್ರೀತಿ ತಿರಸ್ಕರಿಸಿದ್ರೆ ನಾನಂತೂ ಖಂಡಿತ ಬದುಕಿರಲ್ಲ. ನನ್ ಸಾವ್ಗೆ ನೀನೇ ಕಾರಣ ಅಂತ ಚೀಟಿಲಿ ಬರ್ದು ಸತ್ತೋಗ್ತೀನಿ. ಇದು ಯಾಕಾಸ ಈ ಭೂಮಿ ಕೈಯಡಿಗೂ ಸತ್ಯ. ಲೋ ನಿಜವಾಗ್ಲೂ ಮಾಡ್ಬಿಟ್ಟಿ. ಆಮೇಲೆ ನಾನು ಮಂಡ್ಯ ಕೊಟ್ಟೈತಿ, ನಿಮ್ಮ ಬಾಬಾ ಹಿಡ್ಕೊಂಡು ಹೊಡೆದಿರ್ದೊಳಗಲ್ಲ. ಸರಿ ಆಯ್ತು ಬಿಡು, ನಿನ್ ಪ್ರೀತಿ ನಾನು ಒಪ್ಕೊಂತೀನಿ. ಅವ್ನ ಮೋಸ್ಕರನೇ ಹಂಗ್ ಮಾಡಿರ್ಬೇಕಾದ್ರೆ ನನ್ನ ಪ್ರೀತಿಗೋಸ್ಕರ ಕಾಯ್ತಿರೋ ನಿನಗ್ ನಾನು ಮೋಸ ಮಾಡೋಣ? ನಿನ್ನ ಪ್ರೀತಿ ಗೆಳತಿಯ ಬಾರೆಯ ನೀ ಸನಿಯ ಒಳ್ಳೆಯ ಕಥೆಯ ಹೇಳುವೆನು, ವಿರಹದ ವ್ಯಥೆಯ ನೀಡುವೆನು. ಚಳಿ ಕಾಣಲು ಈ ಚಳಿಯ ಗೆಳೆಯನ ಬಾರೆಯ ನೀ ಸನಿಯ ನಡುಗುವ ಮೈಯ ನೋಡಿದೆಯ ರಸಿಕನ ಜೀವ ತುಂಬಿದೆಯ. ಚಳಿ ತಾಳೆನು ಈ ಚಳಿಯ ಗೆಳೆಯನ ಬಾರೆಯ ನೀ ಸನಿಯ ಏಕೆ ಹೀಗೆ ನಾಚುವೆ, ಏಕೆ ಎಲ್ಲೋ ನೋಡುವೆ, ಕಣ್ಣು ಬೆರೆಸಿದರೆ ನನ್ನ ತೋಳಲ್ಲಿ ಬಳಸಿದರೆ. ಏಕೆ ಹೀಗೆ ನಾಚುವೆ, ಏಕೆ ಎಲ್ಲೋ ನೋಡುವೆ, ಕಣ್ಣು ಬೆರೆಸಿದರೆ ನನ್ನ ತೋಳಲ್ಲಿ ಬಳಸಿದರೆ. ನಯನದಿ ಮಿಂಚು ತುಂಬುವೆಯ ಮುತ್ತಿನ ಮಳೆಯ ಸುರಿಸುವೆಯ. ಚಳಿ ತಾಳೆನು ಈ ಚಳಿಯ ಗೆಳತಿಯ ಬಾರೆಯ ನೀ ಸನಿಯ ನಡುಗುವ ಮೈಯ ನೋಡಿದೆಯ ರಸಿಕನ ಜೀವ ತುಂಬಿದೆಯ. ಚಳಿ
ಚಿಲುಮೆ ಉಕ್ಕುತ್ತಿದೆ ಇನ್ನೂ ಬೇಕು ಎನ್ನಿಸಿದೆ ಚಳಿ 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 ಕಾಳಿ ಮಳೆ ಚಳಿಯ ಗೆಳೆಯನ ದಾರಿಯ ನೀ ಸನಿಯ ಓಲವಿನ ಕಥೆಯ ಹೇಳುವೆನು ವಿರಹದ ವ್ಯಥೆಯ ನೀಡುವೆನು ಚಳಿ 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 ಗಾಳಿ ಚಳಿಯ ಗೆಳೆಯನ ದಾರಿಯ ನೀ ಸನಿಯ ಹೋಗಿ ಹೋಗಿ ನಿಮ್ಮ ಅಮ್ಮನ ಹತ್ರ ಅಮ್ಮ ಒಂದು ಬಾಟ್ಲು ಹಾಲು ಕಾಯಿಸ್ಕೊಡು ಅಂತ ಕೈಗೋ ಕುಡಿಯೋ. ಗುರುಗಳೇ, ಈಗ ತಾನೇ ದೇವಸ್ಥಾನಕ್ಕೆ ಅಂತ ಹೊರಟಿದ್ದೆ, ಮುಂದಿಟ್ಟ ಹೆಜ್ಜೆನ ಹಿಂದಿಡಬಾರ್ದು ಅಂತಾರೆ. ಆ ದೇವರ ಗುಡಿಗೆ ಹೋಗಿದ್ದು ಬನ್ನಿ ತಾಯಿ, ಮತ್ತೊಂದು ಸಲ ಬಂದಾಗ ಬರುವೆನು ತಾಯಿ. ಗುರುಗಳೇ ನಿಂತ್ಕೊಳ್ಳಿ. ಮನೆ ಬಾಗಿಲಿಗೆ ಶಿವನ ಸ್ವರೂಪವಾಗಿ ನೀವು ಬಂದಿರುವಾಗ ಬರಿಗೈಲಿ ಕಳಿಸೋದಕ್ಕೆ ಮನಸ್ಸೊಪ್ತಾ ಇಲ್ಲ. ಇರಿ ಗುರುಗಳೇ. ಸುಮಂಗಲಿ ಬಾ, ನಿನ್ನ ಬಾಳು ಬಂಗಾರವಾಗಲಿ ತಾಯಿ. ಜೀರ್ಣ ಸುಮಂಗಲಿ ಬಾ, ನಿನ್ನ ಬಾಳು ಬಂಗಾರವಾಗಲಿ ತಾಯಿ. ಈ ಕಡೆ ಬಂದಾಗ ಖಂಡಿತ ಮನೆಗೆ ಬನ್ನಿ, ಪ್ರಸಾದನ ಸ್ವೀಕರಿಸಿ, ಯಾವುದೇ ಕಾರಣಕ್ಕೂ ಸಂಕೋಚ ಪಟ್ಕೋಬೇಡಿ. ಹಸಿದು ಬಂದವರಿಗೆ ಅನ್ನ ನೀಡುವ ಅನ್ನಪೂರ್ಣೇಶ್ವರ ದೇವಿಯಮ್ಮ, ಆ ಕುಂಟ ಗೋರಪ್ಪನ ಸೋಮವಾರ ಸದಾ ನಿನ್ನ ಮೇಲೆ ನಾ ಮತ್ತೊಂದು ಸಲ ಬಂದಾಗ ಊಟ ಮಾಡಿದೆನು ತಾಯಿ. ನಾ ಇನ್ನು ಬರ್ಲಾ ತಾಯಿ. ಭಗವತ್ತೇ ವಿಶಾಂತಿ. ಏ ಸುಧಾ, ಒಳಗಡೆ ಏನೇ ಮಾಡ್ತಿದ್ಯಾ? ಬಾರೆ ಹೊರಗೆ. ಏನ್ರಿ ಒಂದೇ ಸಮನೆ ಸುಧಾ ಸುಧಾ ಅಂತ ಕರಿತಿದ್ದೀರಲ್ಲ, ಯಾಕೆ ಅಷ್ಟೊಂದು ಅರ್ಜೆಂಟಾಗಿ ಎಲ್ಲಿಗೆ ಹೋಗ್ಬೇಕಾಗಿತ್ತು ನೀವು? ಸುಧಾ, ಇವಾಗ ವ್ಯಾಪಾರದ ಸಮಯ, ಬಂಡವಾಳ ಬೇರೆ ಜಾಸ್ತಿ ಹಾಕಿದ್ದೀನಿ. ನಾನು ಹೈದರಾಬಾದ್ಗೆ ಹೊರಟಿದ್ದೀನಿ, ಮನೆ ಕಡೆ ಜೋಪಾನ. ಏನು ಹೈದ್ರಾಬಾದಿಗೆ ಹೊರಟಿದ್ದೀರಾ? ಯಾಕ್ರಿ ಯಾಕ್ರಿ ಹೈದ್ರಾಬಾದಿಗೆ ಹೊರಟಿದ್ದೀರಾ? ಅಲ್ಲ ರೀ, ಯಾವಾಗ ನೋಡಿದ್ರು ವ್ಯಾಪಾರ ವ್ಯಾಪಾರ ಅಂತ ಹೊರಗಡೆನೇ ಹೋಗ್ತಾ ಇರ್ತೀರಾ, ಮನೆಯಲ್ಲಿ ಸರಿಯಾಗಿ ಒಂದು ದಿವಸನೂ ನನ್ನ ಜೊತೆ ಕಾಲನೂ ಕಳೆಯೋದಿಲ್ಲ. ಹೀಗಿರ್ಬೇಕಾದ್ರೆ ಮನೆಯಿಂದ ಮತ್ತೆ ಹೈದ್ರಾಬಾದಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಬೇಡ ರೀ, ದಯವಿಟ್ಟು ಈ ಬಿಸ್ನೆಸ್ ಅನ್ನೋದನ್ನ ಮರ್ತು ಒಂದ್ ದಿವ್ಸನಾದ್ರೂ ಖುಷಿಯಾಗಿ ನನ್ನ ಜೊತೆ ಇರಬಾರ್ದ? ಇವತ್ತೊಂದ್ ದಿವ್ಸ ಇದ್ದು ನಾಳೆನಾದ್ರೂ ಹೋಗ್ರಿ. ಯಾವಾಗ್ಲೂ ಮಾಡಿದ್ಯಾ ಮೋಹದಲ್ಲಿ ಮೈ ಮರೆತ್ರೆ ಹೇಗೆ ಸುಧಾ? ಸಂಸಾರ ಸುಗಮವಾಗಿರ್ಬೇಕಾದ್ರೆ, ಸುಖ ಸಂಪತ್ತು ಐಶ್ವರ್ಯದಿಂದ ಬದುಕಬೇಕಾದ್ರೆ ನಾವು ಹಣ ಗಳಿಸ್ಬೇಕು. ನಾವು ಹಣ ಸಂಪಾದಿಸಿ ಇಟ್ಟಿದ್ರೆ ಸುಖ ಜೀವನ ನಡೆಸ್ಬೋದು ಸುಧಾ. ಇದೆಲ್ಲ ನಿನ್ಗೆ ಅರ್ಥ ಆಗೋದಿಲ್ಲ ಬಿಡು. ಅದು ಸರಿ, ಈ ಮನೇಲಿ ನಿನ್ಗೆ ಏನೇ ಕಡಿಮೆ ಆಗಿದೆ? ಮುತ್ತಿನಂತ ನನ್ನ ಅಣ್ಣ, ನಿಮ್ಮ ಅಕ್ಕನಂತಿರುವ ನನ್ನ ಅತ್ತಿಗೆ, ಏನಾದ್ರೂ ಬೇಕು ಅಂದ್ರೆ ತರಿಸ್ಕೊಳ್ಳೋದು ಬೀರುವಿನ ಬೀಗದಕ್ಕೆ ಏನಿನ್ ಬಳಿ ಇದೆ. ಇಷ್ಟೆಲ್ಲ ಇರ್ಬೇಕಾದ್ರೆ ಏನೇ ತೊಂದ್ರೆ? ಒಂದು 4 ದಿನ ನಾನು ಬಿಟ್ಟಿರೋಕ್ಕಾಗೋದಿಲ್ವೇನೆ ನಿನ್ ಕೈಲಿ? ಹೌದು ಹೌದು, ಅಷ್ಟೊಂದು ಬೇಸರವಾಗಿದೆ ನನ್ನ ಮನೆ ನಿನಗೆ. ಅಲ್ಲ ರೀ, ಬೇಸರ ಏನಿಲ್ಲ. ಈ ಮನೆಯಲ್ಲಿ ನನಗೇನು ಬೇಕೋ ಅದೆಲ್ಲವೂ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಸುಪ್ಪತ್ತಿಗೆಯಲ್ಲಿ ಮೆರೆಸಿದ್ರೆ ಏನು ಪ್ರಯೋಜನ ಇದೆ ಹೇಳಿ? ನನಗೆ ಈ ಮನೆಯಲ್ಲಿ ಏನು ಬೇಕೋ ಅದೇ ಇಲ್ಲ ಅಂದಮೇಲೆ ಏನಿದ್ರೆ ಏನು ಪ್ರಯೋಜನ? ನನಗೆ ಬೇಕಾಗಿರೋದು ಏನೂ ಇಲ್ವಲ್ಲ. ಏನು ನೋವಾಗ್ತಿದ್ಯಾ? ಅದು ಹೇಗೆ ಸುಧಾ? ಹೌದು, ನನಗೆ ತುಂಬಾನೇ ನೋವು ಆಗ್ತಿದೆ. ನೋಡಿ, ಈ ಮನೆಯಲ್ಲಿ ಒಂದಿಷ್ಟು ಕಾಲ ನಿಮ್ಮ ಜೊತೆ ಸುಖವಾಗಿ ಸಂತೋಷದಿಂದ ಇರಬೇಕು ಅಂತ ಆಸೆ ಪಡುತ್ತಪ್ಪ.
ಆದರೆ ಎಲ್ಲ ಇದ್ರೂ ಕೂಡ ನನಗೇನು ಇಲ್ಲದೆ ಹಾಗೆ ಕೊರಗ್ತಾ ಇದ್ದೀನಿ, ನರಳ್ತಾ ಇದ್ದೀನಿ. ಅದು ನಿಮ್ಗೆ ಹೇಗ್ರಿ ಅರ್ಥ ಆಗ್ಬೇಕು ಈ ನನ್ನ ಮನಸ್ಸು? ಕಟ್ಟಿಕೊಂಡಿರುವ ಹೆಂಡತಿ ಬೆಲ್ಲದ ಮುದ್ದೆ ಎಂದು ತಿಳಿದು ಸದಾ ಬೆಲ್ಲವನ್ನು ತಿನ್ನುತ್ತಾ ಕುಳಿತರೆ ವಾಕರಿಕೆಯಾಗುವುದು ಸುಧಾ. ಮಾಡುವ ಕೆಲಸವನ್ನು ಬಿಟ್ಟು ಹೆಂಡತಿಯ ಮುಖ ನೋಡುತ್ತಾ ಕುಳಿತರೆ ನೋಡಿದ ಜನ ಏನನ್ನುತ್ತಾರೆ ಹೇಳು? ಹಾಗಾದ್ರೆ ನಿಮ್ಮ ಪ್ರಕಾರ ನನಗೆ ಆಸೆ ಆಕಾಂಕ್ಷೆಗಳು ಏನೂ ಇಲ್ವೇನ್ರಿ? ನನಗೂ ನಿಮ್ಮ ಜೊತೆ ಖುಷಿಯಾಗಿರ್ಬೇಕು, ನಗ್ನಗ್ತಾ ಇರಬೇಕು, ಸಲ್ಲಾಪ ಹಾಡ್ಕೊಂಡಿರ್ಬೇಕು ಅಂತ ನನಗೂ ಮನ್ಸು ಅನ್ಸಲ್ವೇನ್ರಿ? ಬರ್ತೀರಾ, ಯಾವಾಗ ನೋಡಿದ್ರು ಬಿಸ್ನೆಸ್ ಅಂತ ಹೊರಗಡೆ ಹೊರಟೋಗ್ತೀರಾ. ನನ್ನ ಮನ್ಸಿಗೆ ಎಷ್ಟು ನೋವಾಗುತ್ತೆ ನೀವೇ ಹೇಳಿ. ನೋಡ್ಸುದಾ, ಗಂಡ ಹೆಂಡತಿಯರ ಮೇಲೆ ಒಬ್ರಿಗೊಬ್ರು ಅನುಸರಿಸ್ಕೊಂಡು ಹೋಗ್ಬೇಕು. ನಮ್ಮಲ್ಲೇ ವಿರಸ ಬೆಳೆಸ್ಕೊಳ್ಳೋದು ಸರಿ ಇಲ್ಲ ಕಣೆ. ನಿನ್ನ ಮಾತಿಗೆ ನಾನು ಯಾವತ್ತಿಲ್ಲ ಅಂದಿದ್ದೀನಿ ಹೇಳು? ಇವತ್ತಂತೂ ನಾನು ಹೈದರಾಬಾದ್ಗೆ ಹೋಗ್ಲೇಬೇಕು. ಯಾಕೆ ಅಂದ್ರೆ ಹತ್ತಿ ವ್ಯಾಪಾರದಲ್ಲಿ 10 ಲಕ್ಷ ರೂಪಾಯಿನ ಸಾಲ ಮಾಡಿ ಬಂಡವಾಳ ಹಾಕಿದ್ದೀನಿ. ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಾನು ನೀನಿಬ್ರು ತಳಗೋದಿನ ಬಿಟ್ಟು ಹೋಗ್ಬೇಕಾಗತ್ತೆ. ಹಾಗಿದ್ರೆ ನನ್ನ ಮಾತಿಗೆ ಬೆಲೆನೇ ಇಲ್ವಾ? ನೀವಿವತ್ತು ಹೈದರಾಬಾದಿಗೆ ಹೋಗ್ತೀರಾ? ಸುಧಾ, ಇನ್ನೊಂದು ಸಾರಿ ನಮ್ಮ ಅಣ್ಣನ ಬಗ್ಗೆ ಅಪಸ್ವರ ಎತ್ತಬೇಡ. ದೇವರಂತ ಮನುಷ್ಯ ನನ್ನ ಅಣ್ಣ. ಅವನು ನನ್ನಂತೆ ದಿನನಿತ್ಯ ದುಡಿಯುತ್ತಾನೆ. ನೀನು ತಂದ ವರದಕ್ಷಿಣೆ ಹಣವನ್ನ ನಾನು ವ್ಯಾಪಾರಕ್ಕೆ ಬಳಸ್ಕೊಂಡಿದ್ದೀನಿ ನಿಜ. ಹಾಗಂತ ನಮ್ಮ ಅಣ್ಣನ ಮತ್ತೆ ನಾ ಬೈಕ್ ಬಂದಂತೆ ಮಾತಾಡೋದು ಸರಿ ಇಲ್ಲ. ನಾನು ಹಾಗಂತ ಮಾತಾಡ್ತಾ ಇಲ್ಲ ರೀ. ಪ್ರತಿನಿತ್ಯ ಬಿಸ್ನೆಸ್ ಅಲ್ಲಿ ನೀವೇ ಓಡಾಡಿ ನೀವೇ ಹಣ ತಗೊಂಡು ಬರ್ತೀರ. ಆದ್ರೆ ಅವರಿಗೆ ಸ್ವಲ್ಪನಾದ್ರೂ ಯೋಚನೆ ಇದೆಯೇನ್ರಿ? ಏನು ಯೋಚನೆ ಇಲ್ಲ. ಪ್ರತಿನಿತ್ಯ ಕಷ್ಟಪಡೋರು ನೀವು ಅಂದಮೇಲೆ ಇನ್ನೊಬ್ಬರ ಆಸೆನೆಲ್ಲ ಅವರು ಕೇಳಿದ್ರೆ ಅವ್ರಿಗೆ ಕೊಡಲ್ವೇನ್ರಿ? ಅವರೇನು ಅವರಿಬ್ರು ಹಾಯಾಗಿ ಆರಾಮಾಗಿ ಗಂಡ ಹೆಂಡತಿ ಇಬ್ರು ಜೊತೆನಲ್ಲಿ ಇರ್ತಾರೆ. ನಾವು ಮಾತ್ರ ನನ್ನನ್ನ ಬಿಟ್ಟು ದೂರ ಇರ್ತೀರಾ? ಇದು ಯಾವ ರೀತಿ ನ್ಯಾಯ ಅಂತ ನಾನು ಹೇಳ್ತಾ ಇರೋದು. ಸುಧಾ, ಸುಧಾ, ಇವೆಲ್ಲ ವಿಷಯವನ್ನು ನಾನು ನೋಡ್ಬೇಕಾದ್ರೆ ತೆಗಿಬೇಕೇನೆ ನೀನು. ಸರಿ, ನಾನು ಬಂದ ಮೇಲೆ ವಿಚಾರಿಸ್ತೀನಿ ಬಿಡು. ಸರಿ, ನಾನು ನಿನ್ ಬರ್ಲಾ? ಲೈ ಸುಧಾ, ಇಷ್ಟಕ್ಕೆ ಕೋಪ ಮಾಡ್ಕೊಂಡ್ರೆ ಹೇಗೆ? ಸ್ವಲ್ಪ ಸಮಾಧಾನ ಮಾಡ್ಕೊ. ಎಲ್ಲಿ ಸ್ವಲ್ಪ ನಗು. ಕಮಾನ್ ಸ್ಮೈಲ್. ಹಾ, ಹಾಗೆ. ವೆರಿ ಗುಡ್. ನಾನು ನಿನ್ ಬರ್ಲಾ? ಬಾಯ್. ಸರಿ ರೀ, ನೋಡಿ ನಾನು ನಿಮ್ಮ ದಾರಿಗೋಸ್ಕರ ಕಾಯ್ತಾ ಇರ್ತೀನಿ. ಬೇಗ ಹೋಗ್ಬೇಕು. ಸುಧಾ, ಸುಧಾ, ಸುಧಾ. ಅಲ್ಲಮ್ಮ ಏನು? ಸುಧಾ, ಬೆಳಿಗ್ಗೆನೆ ಬೇಗ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿ ರಂಗೋಲಿ ಹಾಕಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ. ಬೇಗ ಎದ್ದು ಸ್ವಲ್ಪ ಕಾಫಿ ತಿಂಡಿ ರೆಡಿ ಮಾಡು ಅಂತ ಹೇಳಿದ್ನಲ್ಲಮ್ಮ, ಇನ್ನು ಏನು ಮಾಡೇ ಇಲ್ಲ. ಹಾ, ಯಾಕೆ ಈ ಮನೆಯಲ್ಲಿ ನನ್ನನ್ನೇನು ಕೆಲ್ಸದ ಆಳು ಅಂತ ತಿಳ್ಕೊಂಡಿದ್ದೀರಾ? ನನಗೆ ಬೇಕಾದ್ರೆ ನಾನು ಮಾಡ್ಕೊಂಡು ಕುಡಿತೀನಿ, ನಿಮಗೆ ಬೇಕಾದ್ರೆ ನೀವು ಮಾಡ್ಕೊಂಡು ಕುಡಿಬೋದು. ಅದನ್ನ ಬಿಟ್ಟು ನನಗೆ ಮಾಡು ಅಂತ ಹೇಳಕ್ ಬಂದ್ರೆ ಸರಿ ಇರೋದಿಲ್ಲ. ಅಲ್ಲಮ್ಮ, 3 ಹೊತ್ತು ನಾನೇ ಮಾಡಾಕ್ತೀನಿ. ಒಂದೇ ಒಂದಿನ ಅಡಿಗೆ ಮಾಡು ಅಂತಂದ್ರೆ ಈ ರೀತಿ ಕೋಪದಲ್ಲಿ ಹಾರಾಡ್ತಿದ್ಯಲ್ಲ, ಏನ್ ಅನ್ಕೊಂಡಿದ್ಯಾ? ಏನೋ ಶ್ರೀಮಂತರ ಮನೆಯಿಂದ ಬಂದಿರೋ ಹುಡುಗಿ, ವಯಸ್ಸಲ್ಲಿ ಸ್ವಲ್ಪ ಚಿಕ್ಕವಳು ಅಂತ ನೀನ್ ಹೇಳ್ದಾಗೆ ಬಿಟ್ರೆ ಈ ರೀತಿ ನಾನು ನಡ್ಕೊಳ್ಳೋದು ನೀನು? ಅಯ್ಯೋ ದೇವ್ರೆ, ಇಲ್ಲಿ ನೀವು ಕೇಳ್ದಂಗೆ ನಿಮಗೆ ಸರಿಯಾದ ಸಮಯಕ್ಕೆ ಊಟ ತಿಂಡಿ ಕೊಡಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ? ನೋಡಿ, ಈ ಮನೆಗೆ ಮದುವೆ ಆಗಿ ಬರಬೇಕಾದ್ರೆ ನಾನು 2 ಲಕ್ಷ ವರದಕ್ಷಿಣೆ ಕೊಟ್ಟಿದ್ದೀನಿ. ಅಷ್ಟೇ ಅಲ್ಲದೆ ಈ ಮನೆಗೆ ಯಾರಾದರೂ ಕೆಲ್ಸಕ್ಕೆ ಬೇಕಾದ್ರೆ ಕೆಲ್ಸದ ಆಳಾಗಿ ಇಟ್ಕೊಂಡ್ರೆ ಸರಿ. ಅದನ್ನ ಬಿಟ್ಟು ಬಾಯಿಗೆ ಬಂದಂತೆ ಈ ಮನೆಯಲ್ಲಿ ನೀನೇ ಕೆಲಸ ಮಾಡು ಅಂದ್ರೆ ಅದು ಸಾಧ್ಯವಿಲ್ಲ. ನೋಡಿ, ಈ ಮನೆ ಸೊಸೆಯಾಗಿ ಏನಾದರೂ 1-2 ಕೆಲಸ ಮಾಡ್ಬೋದು. ಅದನ್ನ ಬಿಟ್ಟು ನಿಮ್ಗೇನೇ ಮಾಡಿ ಬಡಿಸ್ಬೇಕು ಅಂದ್ರೆ ಅದು ನನ್ನಿಂದ ಸಾಧ್ಯವಿಲ್ಲ. ಅರ್ಥವಾಯ್ತಾ? ಅಲ್ಲಮ್ಮ, ಪ್ರತಿದಿನ ನಾನೇ ಮಾಡಾಕ್ತೀನಿ. ಚೆನ್ನಾಗಿ ತಟ್ಟೆ ಮುಂದೆ ಕುತ್ಕೊಂಡು ಬಾರಿಸ್ತೀಯಾ? ದಿನಕ್ಕೆ 6 ಸರಿ ಬಟ್ಟೆ ಬದಲಾಯಿಸ್ತೀಯಾ? 30 ಸರಿ ಮೇಕಪ್ ಮಾಡ್ಕೋತೀಯಾ? ಮೇಲೆ ಕೆಳಗೆ ಜಿಂಗ್ ಚಾಕ್ ಅಂತ ಓಡಾಡ್ಕೊಂಡು ಇರ್ತೀಯಲ್ಲ, ಇದನ್ನೇನು ಧರ್ಮದ ಛತ್ರ ಅನ್ಕೊಂಡಿದ್ಯ? ನೋಡು, ಇದು ಮಾನವಂತರ ಮನೆ, ಮರ್ಯಾದಸ್ಥರು ಇರೋ ಕುಟುಂಬ. ಇದ್ರಲ್ಲಿ ಎಲ್ಲರೂ ದುಡ್ಕೊಂಡೇ ಬದುಕಬೇಕು. ಮುಚ್ಚೆ ಬಾಯಿನ ಸಾಕು.
ನಿನ್ನ ವೇದ ವಾಕ್ಯ ತಿಳಿಯೋದಕ್ಕೆ ನನಗೆ ಅವಶ್ಯಕತೆ ಇಲ್ಲ. ಇಲ್ಲಿ ಹೇಗೆ ಬದುಕಬೇಕು, ಹೇಗೆ ಜೀವನ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅದನ್ನ ನೀನು ಹೇಳಿದ ತಕ್ಷಣ ತಿದ್ಕೊಳ್ಳೋದಕ್ಕೆ ನಾನು ಅಂತ ಹೆಣ್ಣು ಅಲ್ಲ. ಈ ಜೀವನದಲ್ಲಿ ಯಾವ ರೀತಿ ಬಾಳಿ ಬದುಕಬೇಕು ಅನ್ನೋದು ಚೆನ್ನಾಗೇ ತಿಳ್ಕೊಂಡು ಬಂದಿದ್ದೀನಿ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟನ್ನು ನೋಡಿಕೊಂಡು ಇದ್ರೆ ಸರಿ. ಅದನ್ನ ಬಿಟ್ಟು ನನ್ನ ವಿಷಯಕ್ಕೆ ಬಂದ್ರೆ ನಾನು ಹೆಣ್ಣಲ್ದೆ ಹೆಮ್ಮರಿ ಆಗ್ಬೇಕಾಗ್ತದೆ. ಸುಧಾ, ದಿನೇ ದಿನೇ ನಿನ್ನ ವರ್ತನೆ ಅತಿ ಆಯ್ತು. ಹಿರಿಯರು ಕಿರಿಯರು ಎಂಬ ಭಾವನೆ ಎಳ್ಳಷ್ಟು ಇಲ್ಲ. ನಿನ್ನ ಅಹಂಕಾರ ಮಿತಿ ಮೀರ್ತಿದೆ. ನಿನ್ನ ಅಕ್ಕನಂತಿರುವ ಪದ್ಮಳಿಗೆ ಕೈ ಎತ್ತಿರುವೆ ಅಲ್ಲ. ಎಷ್ಟಿರಬೇಕು ನಿನಗೆ ಕೊಬ್ಬು? ಹೌದು ಹೌದು, ನನಗೆ ಕೊಬ್ಬಿರೋದು. ಯಾಕಂದ್ರೆ ನನ್ನ ಗಂಡ ತಂದು ಹಾಕಿರೋ ಸಂಸಾರದಲ್ಲಿನೇ ನೀವು ಜೀವನ ಮಾಡ್ತಾ ಇದ್ದೀರೋ ಅಂದ ಮೇಲೆ ನನಗೆ ಕೊಬ್ಬು ಇರ್ಬೇಕಲ್ವಾ? ನೋಡಿ, ನಿಮ್ಮಂತೆ ಬಾಯಿಗೆ ಬಂದಂತೆ ಅನಿಸ್ಕೊಂಡಿರೋದಕ್ಕೆ ನನಗೆ ಅವಶ್ಯಕತೆ ಇಲ್ಲ. ಮರ್ಯಾದೆಯಿಂದ ನಿಮ್ಮ ಪಾಡಿಗೆ ನೀವಿದ್ರೆ ಸರಿ. ಅದನ್ನ ಬಿಟ್ಟು ಬಾಯಿಗೆ ಬಂದಂತೆ ಮಾತಾಡಿದ್ರೆ ಎಚ್ಚರಿಕೆ. ಅಂತಿರೋರು ನಾವಲ್ಲಮ್ಮ, ನೀನು. ಮಾತು ಮಾತಿಗೂ ಹಣ ತಂದಿದ್ದೀನಿ, ಚಿನ್ನ ತಂದಿದ್ದೀನಿ ಅಂತೀಯ. ಯಾರು ತರದ ವರದಕ್ಷಿಣೆ ನೀ ತಂದಿಲ್ಲ. ನನ್ನ ತಮ್ಮ ಮುಟ್ಟಾಳ, ಅವನಿಗೆ ಬುದ್ಧಿ ಇಲ್ಲ. ವರದಕ್ಷಿಣೆ ಒತ್ತು ಬರುವ ಮಾರಿನ ಮದುವೆ ಬೇಡ ಅಂತ ಹೇಳಿದೆ. ಬಿಸಿ ರಕ್ತ ಕೇಳುವ ತಾಳ್ಮೆ ಇರ್ಲಿಲ್ಲ. ಹೋಗಿ ಹೋಗಿ ನಿನ್ನಂತ ಮಾರಿನ ಕಟ್ಕೊಂಡು ಬಂದ ಬದ್ಮಾಸ್. ಹೌದು ಹೌದು, ನೀವು ಹೇಳ್ತಾ ಇರೋದು ನಿಜನೇ. ನನ್ನ ಗಂಡ ಮುಟ್ಟಾಳನೆ. ಯಾಕೆ ಹೇಳಿ, ಈಗ ಹೇಳಲೇಬೇಕು. ನನ್ನ ಗಂಡ ಇಲ್ಲಿ ಇಲ್ವಲ್ಲ, ಅದಕ್ಕೆ ಮುಟ್ಟಾಳರು ಅಂತೀರಾ, ಇನ್ನೊಂದು ಅಂತೀರಾ? ಇದನ್ನೆಲ್ಲ ಕೇಳಿಸ್ಕೊಂಡು ನಾನು ಹೇಗೆ ಜೀವನ ಮಾಡ್ಬೇಕು ಹೇಳಿ? ಸ್ವಲ್ಪನಾದ್ರೂ ನಿಮ್ಗೆ ಮಮಕಾರ ಇದ್ದಿದ್ರೆ ಈ ರೀತಿ ಮಾತಾಡ್ತಿರ್ಲಿಲ್ಲ. ನನ್ನ ಗಂಡ ಕೇಳಿಸ್ಕೊಂಡಿದ್ರೆ ಸರಿ ಹೋಗ್ತಾ ಇತ್ತು. ಡೈವರ್ಸ್ ಕೊಟ್ಟು ಅಂತ ಕೇಳ್ರಿ. ಡೈವರ್ಸ್ ಅಂತ ಕೇಳಿ. ನೋಡಿ, ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ, ನಿಮ್ಗೆ ಇಷ್ಟ ಇದ್ರೆ ಈ ಮನೆಯಲ್ಲಿ ಇರಿಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಡೈವರ್ಸ್ ಕೊಡಿಸ್ಬೇಡಿ. ನಾನೇ ಈ ಮನೆಯಿಂದ ಹೊರಟೋಗ್ಬಿಡ್ತೀನಿ. ಸುಧಾ, ಮುಚ್ಚು ಬಾಯಿ. ನಾಲ್ಗ ಉದ್ದ ಇದೆ ಅಂತ ಅರಿಬೇಡ. ಮದುವೆ ಅನ್ನೋದು ಮಕ್ಕಳಾಟ ಅಲ್ಲಮ್ಮ, ಮಾನವ ಜೀವನದ ಒಂದು ಅಸಾಧ್ಯಾಯ. ಅದನ್ನರಿಯದೆ ಮಾತನಾಡ್ಬೇಡ. ನಿನ್ನೊಂದು ಏನ್ ಮಾತು ಬರ್ಲಿ ಆ ಮುಟ್ಟಾಳ. ಹೌದು ಹೌದು, ನನ್ನ ಗಂಡನನ್ನೇ ಮುಟ್ಟಾಳ. ನೀವೇ ಒಳ್ಳೆಯವರು. ನೋಡಿ, ಇನ್ನೊಂದು ಸಲ ನನ್ನ ಗಂಡನ ಬಗ್ಗೆ ಹಾಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ. ನಿಮ್ ಪಾಡಿಗೆ ನೀವಿದ್ರೆ ಸರಿ. ಅದನ್ನು ಬಿಟ್ಟು ತನಗೆ ಇಲ್ಲ ಸಲದೆಲ್ಲ ಹೇಳಿದ್ರೆ ಚೆನ್ನಾಗಿರೋದಿಲ್ಲ. ನೋಡಿದ್ರ ನಿಮ್ ಮುಂದೆನೆ ಎಷ್ಟೆಲ್ಲ ಮಾತಾಡ್ತಾಳೆ. ನೀವಿಲ್ಲದೆ ಇರುವಾಗ ಒಳ್ಳೆ ಪಾತ್ರಗೆತ್ತಿ ತರ ಮನೇಲೆಲ್ಲ ಹಾರಾಡ್ಕೊಂಡಿರ್ತಾಳೆ. ಹೋಗ್ಲಿ ಬಿಡು ಪದ್ಮ, ಅವಳಿನ್ನು ಚಿಕ್ಕವಳು. ನಾವೇ ಅನ್ಸರ್ಸ್ಕೊಂಡು ಹೋಗೋಣ. ಬದುಕಬೇಕೆಂಬುದರ ಅರ್ಥ ಅವಳು ಗೊತ್ತಿಲ್ಲ. ಅವಳ ಮುಖ ಏನು ನೋಡ್ತೀಯ? ನಮ್ಮ ಅಮ್ಮನ ಮುಖ ನೋಡ್ಬೇಕು ಕಣೆ. ಹೌದು, ನಾನು ಹಾಗೆ ಅನ್ಕೊಂಡೆ. ಆದ್ರೆ ಏನ್ ಮಾಡೋದು, ನಾನು ಬಡತನದಿಂದ ಬಂದವಳು ಅಂತ ಪದೇ ಪದೇ ಚುಚ್ಚಿ ಚುಚ್ಚಿ ಮಾತಾಡ್ತಾಳೆ ಕಣ್ರಿ. ಪದ್ಮ, ನಿನಗೆ ಅವಳ ಮಾತು ಮುಖ್ಯ ಅಲ್ಲ ಕಣೆ. ನಿನಗ್ ಬೇಕಿರೋದು ನಾನು. ನಮಗೆ ಬಡತನವಿರಲಿ ಸಿರಿತನವಿರಲಿ, ನಾವಿಬ್ಬರು ಬದುಕಬೇಕೆಂಬ ಬಂಡಿಯನ್ನ ಜೋಡಿ ಎತ್ತುಗಳಾಗಿ ಎಳೆಯಬೇಕು. ಈ ದಡದಿಂದ ಆ ದಡದವರೆಗೂ ಮುಟ್ಟಿಸಬೇಕಾದ್ದು ನಮ್ಮ ಕರ್ತವ್ಯ. ದಾರಿಯ ಮಧ್ಯದಲ್ಲಿ ಬರುವ ಮಕ್ಕಳಾಗಲಿ, ಬಂಧು ಬಳಗವಾಗಲಿ, ಸಂಪತ್ತಿನ ಮೂಟೆಯಾಗಲಿ, ಎಲ್ಲವನ್ನು ಏರಿಕೊಂಡು ಹೋಗುವಾಗ ಬಂಡಿಯು ಬಲುಭಾರವಾಗುವುದು ಸಹಜ. ಅಷ್ಟೇ ಅಲ್ಲ ಪದ್ಮ, ಬಂಡಿ ಎಳೆಯುವಾಗ ಕಲ್ಲು ಮುಳ್ಳುಗಳೆಂಬ ದುಷ್ಟರ ಕಾಟ ಹೆಜ್ಜೆ ಹೆಜ್ಜೆಗೂ ಅವೆಲ್ಲವನ್ನು ಎದುರಿಸಿ ಮುನ್ನುಗ್ಗಬೇಕು. ಆವಾಗಲೇ ಸತಿಪತಿಗಳ ಜೀವನ ಸಾರ್ಥಕವಾಗುವುದು. ಇದನ್ನರಿಯದ ಎಷ್ಟೋ ಹೆಣ್ಣು ಮಕ್ಕಳು ಡೈವರ್ಸ್ ಎಂಬ ಪ್ರಕೋಪಕ್ಕೆ ಸಿಕ್ಕಿ ತಮ್ಮ ಜೀವನವನ್ನ ಹಾಳು ಮಾಡ್ಕೊಡ್ತಾ ಇದ್ದೇವೆ ಕಣೆ. ಹೌದು ರೀ, ನಮ್ಮ ಜೀವನದ ಬಂಡಿ ಎಷ್ಟೇ ಭಾರವಾಗಿದ್ರು ಪರವಾಗಿಲ್ಲ, ಎಷ್ಟೇ ಕಷ್ಟ ಬಂದ್ರು
ನಾನು ನಿಮಗೆ ಸಹಕಾರವಾಗಿರ್ತೀನಿ. ಪದ್ಮ, ನೀನು ನನ್ನ ಹೆಂಡತಿಯಾಗಿ ಬರಲಿಲ್ಲ ಕಣೆ, ಈ ನನ್ನ ಮನೆಯ ದೇವತೆಯಾಗಿ ಬಂದಿರುವೆ. ಅಬ್ಬಬ್ಬಾ, ಸಾಕು ಹೋಗ್ಲಿದ್ದು. ಬನ್ನಿ, ತಿಂಡಿ ಬಡಿಸ್ತೀನಿ, ತಿನ್ನೋರಂತೆ. ನಿನ್ ಮುಖ ನೋಡ್ತಿದ್ರೆ ಹಸಿವೆ ಆಗ್ತಿಲ್ಲ ಕಣೆ. ನನ್ನ ಮನದಲ್ಲಿ ಏನೇನೋ ಆಸೆಗಳು ಮೂಡ್ ಬರ್ತಿದೆ. ಸಾಹೇಬ್ರಿಗೆ ಏನೇನು ಆಸೆಗಳು ಮೂಡ್ ಬರ್ತಾ ಇದೆ? ಹಾಗಾದ್ರೆ ಕೇಳೇ ನನ್ನ ಅರಗಿಣಿ. ಇದೇ ನೋಟ, ಇದೇ ಆಟ, ಇದೇ ನೋಟ, ಇದೇ ಆಟ, ಕಂಡಂದೆ ಚೆಲುವೆ ನಾ ಸೋದೆ, ಕಂಡಂದೆ ಚೆಲುವೆ ನಾ ಸೋದೆ. ಅಂದು ನಿನ್ನ ಮಾತು ಕೇಳಿ ಬೆರಗಾದೆನು, ಇಂದು ನಿನ್ನ ಸ್ನೇಹ ಕಂಡು ಮನಸೋದೆನು. ಅಂದು ನಿನ್ನ ಮಾತು ಕೇಳಿ ಬೆರಗಾದೆನು, ಇಂದು ನಿನ್ನ ಸ್ನೇಹ ಕಂಡು ಮನಸೋದೆನು. ಇದೇ ನೋಟ, ಇದೇ ಆಟ, ಕಂಡಂದೆ ಚೆಲುವ ನಾ ಸೋತೆ, ಕಂಡಂದೆ ಚೆಲುವ ನಾ ಸೋತೆ. ನಿನ್ನ ಕೆನ್ನ ಹೂವಂತೆ, ನಿನ್ನ ಮೈ ಹೊನ್ನಂತೆ, ನಿನ್ನ ರೂಪ ಕಣ್ಣಲ್ಲೇ ಮನೆ ಮಾಡಿದೆ. ನಿನ್ನ ಕೆನ್ನ ಹೂವಂತೆ, ನಿನ್ನ ಮೈ ಹೊನ್ನಂತೆ, ನಿನ್ನ ರೂಪ ಕಣ್ಣಲ್ಲೇ ಮನೆ ಮಾಡಿದೆ. ಇದೇ ನೋಟ, ಇದೇ ಆಟ, ಕಂಡಂದೆ ಚೆಲುವೆ ನಾ ಸೋತೆ, ಕಂಡಂದೆ ಚೆಲುವೆ ನಾ ಸೋತೆ. ನೋಡಿ ನೋಡಿ ಹೀಗೆ ನೋಡಿ ಕೊಲ್ಲಬೇಡವೋ, ಇನ್ನು ಎಂದು ನನ್ನ ದೂರ ನಿಲ್ಲಬೇಡವೋ. ನೋಡಿ ನೋಡಿ ಹೀಗೆ ನೋಡಿ ಕೊಲ್ಲಬೇಡವೋ, ಇನ್ನು ಎಂದು ನನ್ನ ದೂರ ನಿಲ್ಲಬೇಡವೋ. ನಿನ್ನ ನಾನು ಬಿಟ್ಟೇನೆ, ಬಿಟ್ಟು ಹೋಗಿ ಕೆಟ್ಟೇನೆ, ನನ್ನ ಪ್ರಾಣ ನೀನಾದೆ ಮನ ಮೋದಿನಿ. ಸಾಕು ಇನ್ನು ಬೇರೇನು ಬೇಡಲಾರೆ ನಿನ್ನನ್ನು, ನಿನ್ನ ಮಾತು ನನಗಾಯ್ತು ಸಂಜೀವಿನಿ. ನಿನ್ನ ನಾನು ಬಿಟ್ಟೇನೆ, ಬಿಟ್ಟು ಹೋಗಿ ಕೆಟ್ಟೇನೆ, ನನ್ನ ಪ್ರಾಣ ನೀನಾದೆ ಮನ ಮೋದಿನಿ. ಸಾಕು ಇನ್ನು ಬೇರೇನು ಬೇಡಲಾರೆ ನಿನ್ನನ್ನು, ನಿನ್ನ ಮಾತು ನನಗಾಯ್ತು ಸಂಜೀವಿನಿ. ರೀ, ಈಗ್ಲಾದ್ರೂ ಬನ್ರಿ ತಿಂಡಿ ತಿನ್ನೋಕೆ. ಏಯ್, ತಿಂಡಿನ ಇಬ್ರು ಜಗಳಾಡ್ಕೊಂಡು ಎಲ್ಲೇ ಮಾಡಿದ್ದೀರಾ? ನನಗೆ ಆಫೀಸಿಗೆ ಕೆಲ್ಸಕ್ಕೆ ಟೈಮ್ ಆಯ್ತು, ಮಧ್ಯಾಹ್ನ ಊಟಕ್ಕೆ ಬರ್ತೀನಿ. ಪದ್ಮ, ಏನ್ರಿ? ಸೀರೆ ಬೇಕು ಅಂತಿದ್ಯಲ್ಲ, ಬಾರೆ ತಕೊಡ್ತೀನಿ. ಅಯ್ಯಯ್ಯೋ, ಇವಾಗ್ಲಾ? ಬೇಡ ರೀ,
ಪಾಪ ಸುಧಾ ಒಬ್ಬಳೆ ಮನೇಲಿ ಇರ್ತಾಳೆ. ಇರ್ಲಿ ಬಾರೆ, ಬೇಗ ಬರುವೆ ಅಂತ. ಅಯ್ಯೋ ಬೇಡ ರೀ. ಬಾರೆ. ಅಯ್ಯೋ ಪ್ರಕಾಶ್, ಪ್ರಕಾಶ್, ಓ ನೀವಾ? ಮನೆಯಲ್ಲಿ ಯಾರೂ ಇಲ್ಲ. ನನ್ನ ಗಂಡ ಹೈದರಾಬಾದಿಗೆ ಬಿಸ್ನೆಸ್ ಮೇಲೆ ಹೋಗಿದ್ದಾರೆ. ಅವ್ರು ಬರೋದು ಇನ್ನೊಂದು 15 ದಿವಸ ಆಗ್ಬೋದು. ಮನೆಯಲ್ಲಿ ಯಾರೂ ಇಲ್ಲ, ನಾನು ಒಬ್ಬಳೇ ಇದ್ದೀನಿ. ಅಕ್ಕ ಭಾವ ಎಲ್ಲ ಹೀಗೆ ಹೊರಗಡೆ ಹೋಗಿದ್ದಾರೆ. ವೆರಿ ಬ್ಯಾಡ್ ಮೇಡಮ್. ನಿಮ್ಮ ಮನದ ಅಳಲನ್ನು ನೋಡಿ ನನಗೆ ತುಂಬಾ ದುಃಖವಾಗ್ತಿದೆ. ನಿಮ್ಮ ಮುಖದಲ್ಲಿ ನಿರಾಸೆಯ ಛಾಯೆ ಮೂಡಿ ನಿಂತಿದೆ. ನೀವು ಮಾನಸಿಕವಾಗಿ ನೋವು ಅನುಭವಿಸಿರುವಂತೆ ಕಾಣ್ತಿದೆ. ಅರಮನೆ ಅಂಗಳದಲ್ಲಿ ಹಾರಾಡಬೇಕಾದ ಅಕ್ಕಿಯನ್ನ ಗೂಡಿನಲ್ಲಿ ಕೂಡಿ ಹಾಕಿದಂತಾಗಿದೆ ನಿಮ್ಮ ಪರಿಸ್ಥಿತಿ. ಮುತ್ತಿನ ಹಾರದಲ್ಲಿ ಗಾಜಿನ ಚೂರು ಕಂಡಂತಾಗಿದೆ ನಿಮ್ಮ ಪರಿಸ್ಥಿತಿ. ಓಕೆ ಮೇಡಮ್, ಮತ್ತೆ ಬಂದು ಪ್ರಕಾಶನನ್ನ ಭೇಟಿ ಮಾಡ್ತೀನಿ. ನಾನು ಇನ್ನು ಬರ್ತೀನಿ. ಸೌಬರ್, ಒಂದು ನಿಮಿಷ ನಿಂತ್ಕೊಳ್ಳಿ. ಅದೇನು ವಿಷಯ ಹೇಳಿ ಮೇಡಮ್. ನೋಡಿ, ನೀವು ನನ್ನ ಗಂಡನ ಆಪ್ತಿಯ ಮಿತ್ರರು. ಅಷ್ಟೇ ಅಲ್ಲದೆ ನೀವು ಮನೆಗೆ ಬಂದಾಗಿಂದ ಒಂದು ದಿವಸ ಕೂಡ ಕಾಫಿನೇ ಕುಡ್ದಿಲ್ಲ. ನೋಡಿ, ನೀವು ಬಂದಾಗೆಲ್ಲ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡ್ರೆ ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಮನೆ ತುಂಬ ಜನ. ಅದಕ್ಕೆ ಇವತ್ತು ನಾನು ಒಬ್ಬಳೇ ಇದ್ದಾಗ ಬಂದಿದ್ದೀರಾ. ಒಂದು ಲೋಟ ಕಾಫಿನಾದರೂ ಕುಡ್ಕೊಂಡು ಹೋಗ್ಬೋದಲ್ಲ? ಮೇಡಮ್, ಪ್ರಕಾಶ್ ಅವರು ಮನೆಯಲ್ಲಿಲ್ಲ. ನಿಮ್ಮ ಅಕ್ಕ ಭಾವನವರು ಮನೆಯಲ್ಲಿಲ್ಲ. ಈ ಬೇಕಾಂತ ವೇಳೆಯಲ್ಲಿ ನಾವಿಬ್ಬರೇ ಇದ್ರೆ ಹಾಂ, ಏನೂ ಆಗಲ್ಲ. ಯಾರು ಏನೂ ತಿಳ್ಕೊಳ್ಳೋದಿಲ್ಲ. ನಿಮಗೆ ಅಂತ ಒಳ್ಳೆ ಮನಸ್ಸಿದೆ. ಒಂದು ನಿಮಿಷ ರೀ, ಒಳಗಡೆ ಹೋಗಿ ಕಾಫಿ ತೊಗೊಂಡು ಬರ್ತೀನಿ. ಓಕೆ ಮೇಡಮ್. ನಾ ರಚಿಸಿದ ಚಕ್ರವ್ಯೂಹದ ಮೊದಲನೆಯ ಬಲಿ ಈ ಸುಧಾ. ಅವಳ ಕಣ್ಣುಗಳಲ್ಲಿ ಕುಣಿಯುತ್ತಿರುವ ಕಾಮ ಬೇಡುತ್ತಿದೆ ನನ್ನ ಆಸೆಯನ್ನ ತೀರಿಸೆಂದು. ಆ ಅರಗಿಣಿ ಅರಮನೆಯಲ್ಲಿ ನಾ ಮನೆ ಮಾಡಲೇಬೇಕು. ಮಾತಿನ ಮಂತ್ರದಿಂದ ಉಪ್ಪುಣಿಸಿರುವೆ. ನೀರು ಕುಡಿಯಬೇಕೆಂಬ ಆಸೆ ಆಗುವುದೇನೋ ಕಾದು ನೋಡುವೆ. ಹೇಗಿದೆ ಈ ಕಲಿಯುಗದ ಕಪಟ ನಾಟಕ? ಸೌಬರ್, ತಗೊಳ್ಳಿ, ಕಾಫಿ ಕುಡೀರಿ. ಸುಮ್ಮನೆ ನಿಮ್ಗೆ ತೊಂದರೆ ಕೊಟ್ಟೆ. ಐ ಆಮ್ ಸಾರಿ. ಹೇಗಿದೆ ನಿಮ್ಮ ದಾಂಪತ್ಯ ಜೀವನ? ಹಾಂ, ಏನು ನನ್ನ ದಾಂಪತ್ಯ ಜೀವನದ ಬಗ್ಗೆ ಕೇಳ್ತಾ ಇದ್ದೀರಾ? ಏನಂತ ಹೇಳಿ? ನೋಡಿ, ನಿಮಗೆ ಗೊತ್ತಿದೆ, ನಾನು ಎಷ್ಟು ಪ್ರೀತಿ ಮಾಡ್ಕೊಂಡು ಹೋದ್ರು ನನ್ನ ಗಂಡ ಯಾವಾಗ ನೋಡಿದ್ರು ಬಿಸ್ನೆಸ್ ಅಂದ್ಕೊಂಡಿರ್ತಾರೆ. ಈ ಬೋನಿ ಜೀವನದಲ್ಲಿ ಹೀಗೆ ಒಳಗಡೆ ಕೂಡ ಹಾಕಿರೋ ಥರ ಆಗಿದೆ ನನ್ನ ಜೀವನ. ಅಂದಮೇಲೆ ಈ ಮನೆಯಲ್ಲಿ ಹೇಳೋರು ಕೇಳೋರು ಯಾರಿದ್ದಾರೆ? ಅಂದಮೇಲೆ ನನ್ನ ಜೀವನದ ಬಗ್ಗೆ ನಿಮಗೆ ಚೆನ್ನಾಗಿ ಅರ್ಥ ಆಗಿರ್ಬೇಕಲ್ವಾ? ಮೇಡಮ್, ಈ ಕಾಪಿಗಿಂತ ಕಾಪಿ ಮಾಡಿದವಳ ಕೈಗುಣ ತುಂಬಾ ಚೆನ್ನಾಗಿದೆ. ಮನಸ್ಸಿಗೆ ಹತ್ತಿರವಾದವರು ಹೇಗೆ ಮಾಡಿದ್ರೂ ಚೆನ್ನಾಗೇ ಇರುತ್ತೆ. ಈ ನಿಮ್ಮ ಸೌಂದರ್ಯದ ಮುಂದೆ ಎಂಥ ಪುರುಷನು ಪ್ರಪಂಚವನ್ನೇ ಮರೆಯಬಲ್ಲ. ಇಂಥ ರತಿಯನ್ನ ಬಿಟ್ಟು ಹಗಲಿರುಳು ವ್ಯಾಪಾರ ಅಂತ ಹೋಗುವ ನಿನ್ನ ಗಂಡನೊಬ್ಬ ಅವಿವೇಕಿ. ನಿಮ್ಮ ಮನಸ್ಸಿನ ಅಂತರಾಳವನ್ನೇ ಅರಿಯದ ಅಜ್ಞಾನಿಯವನು. ನೋಡಿ ಮೇಡಮ್, ನನ್ನ ಈ ಮಾತಿನಿಂದ ನೀವು ವಿಕಲ್ಪ ಭಾವಿಸಬಾರ್ದು. ನೋಡಿ, ವಿಕಲ್ಪನ ಖಂಡಿತವಾಗ್ಲಿಲ್ಲ. ನೋಡಿ, ಸತ್ಯ ಸಂಗತಿ ಇರೋದನ್ನ ನೀವು ಬಾಯಿ ಬಿಟ್ಟು ಹೇಳಿದ್ದೀರಾ. ಅಂದಮೇಲೆ ಇದರಲ್ಲಿ ತಿಳ್ಕೊಳ್ಳೋದು ಏನಿದೆ ಹೇಳಿ? ನೀವು ಹೇಳ್ತಾ ಇರೋದು 100ಕ್ಕೆ 100 ಸತ್ಯ.
ಮದುವೆಯ ಮಂಟಪದಲ್ಲಿ ನಿಮ್ಮನ್ನ ನೋಡಿದಾಗಲೇ ನಾನು ಅಂದುಕೊಂಡೆ, ಕಾಗೆಯ ಗೂಡಿಗೆ ಕೋಗಿಲೆಯು ಹೋಗುತ್ತಿದೆಯಲ್ಲ. ನಿಮ್ಮ ಪರಿಸ್ಥಿತಿಯನ್ನ ಕಂಡು ನನಗೆ ಕರುಳು ಕತ್ತರಿಸಿ ಸಮಯ ಬಂದಾಗ ಕೋಗಿಲೆಯು ಕಾಗೆಯ ಗೂಡಿನಿಂದ ಹೊರಟು ಹೋಗುತ್ತದೆ ಎಂದು ನಾನು ಭಾವಿಸಿದ್ದೆ. ಆದರೂ ನೀವು ಇಲ್ಲಿಯವರೆಗೆ ತಡೆದಿದ್ದೀರಾ ಅಂದರೆ ಆ ಗೂಡಿನ ಬಾಗಿಲು ಭದ್ರವಾಗಿದೆ ಎಂದರ್ಥ. ಹೌದು ಸರ್, ನೀವು ಹೇಳ್ತಾ ಇರೋ ಮಾತು ಸತ್ಯ. ಎಷ್ಟು ಬಾರಿ ಎಲ್ಲ ಹೆಣ್ಣು ಮಕ್ಕಳಿಗೂ ಬೇಸರವಾದಾಗ ತನ್ನ ಜೀವನವನ್ನೇ ತೊರೆದು ಹೋಗ್ತಾರೆ. ಆದರೆ ನಾನು ಅದ್ಯಾವುದನ್ನೂ ಮಾಡಲಿಲ್ಲ. ಇಲ್ಲಿವರೆಗೂ ಅನುಸರಿಸ್ಕೊಂಡೇ ಬಂದಿದ್ದೀನಿ. ಈ ಗೂಡ್ನಲ್ಲಿ ನಿಂತ್ಕೊಂಡು ನನಗೇನು ಮಾಡೋಕ್ಕಾಗ್ತಿಲ್ಲ. ಇಲ್ಲಿಂದ ಆದಷ್ಟು ಬೇಗ ತಪ್ಪಿಸ್ಕೊಂಡು ಹೊರಡೋಣ ಅಂತ ಹೇಳಿದರೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಆದಷ್ಟು ಬೇಗ ಆ ಒಳ್ಳೆ ದಿನ ಯಾವಾಗ ಬರುತ್ತೋ ಅಂತ ಪ್ರತಿನಿತ್ಯ ಕಾಯ್ತಾ ಇದ್ದೀನಿ. ನೋಡಿ ಮೇಡಮ್, ನೀವು ಇಲ್ಲೇ ದಾರಿ ತಪ್ತಾ ಇರೋದು. ಕಿವಿಗೆ ಇಂಪಿಲ್ಲದ ರಾಗ ಎಷ್ಟು ಕೇಳಿದರೆ ಏನು ಪ್ರಯೋಜನ? ರುಚಿ ಇಲ್ಲದ ಹಣ್ಣನ್ನ ಎಷ್ಟು ತಿಂದರೆ ಏನು ಪ್ರಯೋಜನ? ನೆರಳು ನೀಡದ ಮರ ಎಷ್ಟು ಎತ್ತರಕ್ಕೆ ಬೆಳೆದರೇನು ಪ್ರಯೋಜನ? ಹಾಗೆ ಮನಸ್ಸಿಗೆ ನೆಮ್ಮದಿ ಇಲ್ಲದ ಮನೆಯಲ್ಲಿ ಸಂಸಾರ ಸಾಗಿಸುವುದರಲ್ಲಿ ಯಾವ ಅರ್ಥನೂ ಇಲ್ಲ. ಗುಡಿಸಿನಲ್ಲಿದ್ದರೂ ಮನಸ್ಸಿಗೆ ನೆಮ್ಮದಿ ಕೊಡುವ ರಸಿಕ ಮನೆಯಲ್ಲಿರಬೇಕು. ಆವಾಗಲೇ ಹೆಣ್ಣಿನ ಬಾಳು ಹುಣ್ಣಿಮೆ ಚಂದ್ರನಂತೆ ಅಂದವಾಗಿರುವುದು. ನೋಡಿ, ನೀವು ಹೇಳೋದೇನು ಅರ್ಥವಾಗ್ತಿಲ್ಲ. ನಿಮ್ಮ ಮಾತಿನ ಅರ್ಥ ಅಂದ್ರೆ ಸುಧಾವ್ರೆ, ಹೆಣ್ಣಿನ ಯೌವನ ಎಂಬುವುದು ರಸ ತುಂಬಿದ ಮಾವಿನ ಹಣ್ಣಿನಂತೆ. ಪಾಲಿಗೆ ಬಂದ ಹಣ್ಣನ್ನ ತಿಂದು ತೃಪ್ತಿ ಹೊಂದಿದರೆ ಹಣ್ಣು ಪುಣ್ಯ ಮಾಡಿದಂತೆ. ಪಾಲಿಗೆ ಬಂದ ಹಣ್ಣನ್ನ ತಾನು ತಿನ್ನದೆ ಅನ್ಯರಿಗೂ ಬಿಟ್ಟರೆ ಕೊಳೆತು ಹೋಗುವುದರಲ್ಲಿ ಸಂದೇಹವೇ ಇಲ್ಲ. ನೋಡಿ ಮೇಡಮ್, ಆ ಕೊಳೆತ ಹಣ್ಣನ್ನ ಯಾರು ಮುಟ್ಟು ನೋಡಲ್ಲ, ಅಷ್ಟೇ ಅಲ್ಲ ಕಣ್ಣೆತ್ತು ನೋಡಲ್ಲ. ಹಾಗಾದ್ರೆ ನೀವು ಏನು ಹೇಳ್ತಾ ಇದ್ದೀರಾ? ನಾನು ಪ್ರೀತಿಯಿಂದ ನಮ್ಮ ಮನೆಯಲ್ಲಿರೋ ನನ್ನ ಗಂಡ ನನ್ನ ಹಕ್ಕಿಯನ್ನು ಬಿಟ್ಟು ಬೇರೆ ಇನ್ನೊಂದು ಹಕ್ಕಿಯಡೆ ಮನಸ್ಸು ಹಾರಿಸಿ ಹಾರೋಗು ಅಂತ ಹೇಳ್ತೀನಿ. ಚೇಚೆ, ನಿಮ್ಮ ಕಲ್ಪನೆ ತಪ್ಪಾಗಿದೆ ಮೇಡಮ್. ಇಷ್ಟಂತೂ ನಿಜ. ಈ ಯೌವನ ಎಂಬ ಅಂಗಳದಲ್ಲಿರುವ ಅಂದ ಚಂದ ಬತ್ತಿ ಹೋದ ನಂತರ ಮತ್ತೆ ಮರಳಿ ಬರಲಾರದು ಮೇಡಮ್. ಈ ಯೌವನ ಇರುವಾಗಲೇ ಪ್ರೀತಿ ಪ್ರೇಮ ಸುಖ ಕಾಣಬೇಕು. ವಿಚಾರ ಮಾಡಿ ನೋಡಿ ಮೇಡಮ್. ನೋಡಿ, ವಿಚಾರ ಮಾಡೋದಕ್ಕೆ ಏನೂ ಇಲ್ಲ. ನೀವೇ ಎಲ್ಲ ಹೇಳಾಯ್ತಲ್ಲ. ಅಂದಮೇಲೆ ನಿಮ್ಮ ಹತ್ರನೇ ನಾನು ಕೇಳ್ತಾ ಇದ್ದೀನಿ, ನಿಮ್ಮ ಮನಸ್ಸಿನ ಆಳದ ಮಾತಾದರೂ ಏನು? ಇದಕ್ಕೆ ನೀವೇನು ಮಾತು ಕೊಡ್ತೀರಾ ಅಂತ ನೋಡಿ ಮೇಡಮ್, ಮುಳ್ಳನ್ನ ಮುಳ್ಳಿಂದಲೇ ತೆಗೆಯಬೇಕು. ಅವರೆಲ್ಲರೂ ನಿಮ್ಮ ಮೇಲೆ ಯುದ್ಧಕ್ಕೆ ನಿಂತರೆ ನೀವು ಹಿಂಜರಿಯಬಾರದು. ಯುದ್ಧಕ್ಕೆ ಸಿದ್ಧರಾಗಬೇಕು. ಅಂದ್ರೆ ಏನು ಹೇಳ್ತಾ ಇದ್ದೀರಾ? ನಿಮ್ಮ ಮಾತಿನ ಅರ್ಥ ಅಂದರೆ ನೀವು ಧೈರ್ಯ ತಗಬೇಕು. ವಾದಕ್ಕೆ ವಾದ, ಶೇಡಿಗೆ ಪ್ರತಿಷೇಡು, ಮುಯಿಗೆ ಮುಯಿ ತೀರಿಸುವ ಹೆಣ್ಣು ನೀವಾಗಬೇಕು. ಅವರುಗಳನ್ನ ನಿಮ್ಮ ಕೈಗೊಂಬೆ ಮಾಡಿಕೊಂಡ ನಂತರ ನಿಮ್ಮ ಸಂಸಾರದ ದೋಣಿ ಸರಿಯಾಗಿ ಸಾಗುವುದರಲ್ಲಿ ಯಾವ ಅರ್ಥನೂ ಇಲ್ಲ. ಹೌದು, ನೀವು ಹೇಳ್ತಿರೋ ಮಾತು 100ಕ್ಕೆ 100 ಸತ್ಯ. ಈಗಾಗಲೇ ಕಷ್ಟದ ಕಡಲನ್ನೆಲ್ಲ ಮಿಟ್ಟಿ ಬಂದವಳು ನಾನು. ಅಂದ ಮೇಲೆ ಈ ಜೀವನದಲ್ಲಿ ನಾನು ಏನು ಮಾಡಬೇಕೋ ಅದನ್ನು ನಾನು ಮಾಡೇ ತೀರ್ತೀನಿ. ಆಗ್ಲಾದರೂ ಈ ನನ್ನ ಜೀವನದಲ್ಲಿ ಒಳ್ಳೆ ದಿನ ಬಂದೇ ಬರುತ್ತಲ್ವ ಸರ್?
ಈ ಸೋಬಲ್ ರಾಜ್ ಮಾತು ಕೊಟ್ರೆ ಮುಗೀತು. ಕೊಟ್ಟ ಮಾತು ಉಳಿಸಿಕೊಳ್ಳಲು ಪ್ರಾಣ ಕೊಡಲು ಸಿದ್ಧ. ಹಾಗಿದ್ರೆ ಇಂದು ನನ್ನನ್ನು ನಿಮ್ಮವಳನ್ನಾಗಿ ಮಾಡ್ಕೊಳ್ತೀರೇನು? ಅಂದರೆ ಇಂದಿನಿಂದ ನಿಮ್ಮ ಮನಸ್ಸನ್ನು ನನಗಾಗಿ ಮೀಸಲಾಗಿಡ್ತೀರಾ? ಪ್ರಾಮಿಸ್. ನೋಡಿ, ಹಾಗಿದ್ರೆ ನನ್ನ ಕೈ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಹೇಳಿ, ನನ್ನನ್ನು ಯಾವತ್ತಿಗೂ ಕೈ ಬಿಡುವುದಿಲ್ಲವೆಂದು. ಗಾಡ್ ಪ್ರಾಮಿಸ್. ನಿಮ್ಮನ್ನ ನಾನು ಎಂದಿಗೂ ಬಿಡುವುದಿಲ್ಲ. ಕಾಮದ ಕುಲುಮೆ ಬೇಗುದಿಯಲ್ಲಿ ಬೆಂದು ನಡೆದವಳ, ಕಾಮದ ಕುಲುಮೆ ಬೇಗುದಿಯಲ್ಲಿ ಬೆಂದು ನಡೆದವಳ, ತನ್ನತನವನ್ನು ತಾನೇ ತೊರೆದು ಸ್ವಾರ್ಥದಿ ಮೆರೆದವಳ, ತನ್ನತನವನ್ನು ತಾನು ತೊರೆದು ಸ್ವಾರ್ಥದಿ ಮೆರೆದವಳ. ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ, ಎಷ್ಟು ವರ್ಣಿಸಬೇಕು ಅವನ ಗುಣಗಾನನ, ಅವನ ಗುಣಗಾನನ. ಹಾ, ಅಂದಮೇಲೆ ಈಗಲಾದರೂ ನಿಮ್ಮ ಮನಸ್ಸಿಂದ ತೃಪ್ತಿಯಾಗಿ ನನ್ನ ಜೊತೆ ಕಾಲ ಕಳಿಬೋದಲ್ವಾ? ಓ ಎಸ್, ಕಮಾನ್. ನೀವೇ ಚೆನ್ನಾಗಿಲ್ಲ ಅಂತೀರಲ್ಲ. ಎದೆಯೊಳಗೆ ಸುಖದ ಮಳೆ ಒಳಗೆ ಬಡಿ ನಿರುವಾಗ, ಎದೆಯೊಳಗೆ ಸುಖದ ಮಳೆ ಒಳಗೊಳಗೆ ಬಳಿ ಇರುವಾಗ, ಬಿಸಿ ಮುತ್ತು ಕೊಡೋ ಹೊತ್ತು ಹೊಸ ಮತ್ತು ನಂಗೆ ಬಂತು, ಸಿಹಿ ತುತ್ತು ಮೂರು ಹೊತ್ತು ನಿನ್ನೆ ಇತ್ತು ಖುಷಿ ತಂತು. ಹಲೋ ಜಾನೆ ಕಲರ್ ಜೇನೆ ತುಂಬಿ ಮಾಡು ತುಂಬಿ ಮಾಡು. ಅಲೆಯೋ ಅಲೆ ಎದೆಯೊಳಗೆ ಸುಖದ ಮಳೆ ಒಳಗೊಳಗೆ ಬಳಿ ಇರುವಾಗ. ಹೇಳುವೆ ಬಣ್ಣಗಳ ಪ್ರೀತಿ ಚೆಲುವೆ, ನನ್ನ ಹಾಟಲ್ಲಿ ಲವ್ ಬಿಡಲೇ ಸೀಟು ನಾ ನೀಡುವೆ. ಎನ್ನುವ ಹೃದಯದಲ್ಲಿ ಆಸಕ್ತಿದೆ, ನನ್ನ ಕನಸಲ್ಲಿ ಬೆಳ್ಳಿ ಮನಸ್ಸಲ್ಲಿ ನಾಚುವೆ. ನಾ ಮೆಚ್ಚಿದ ಹುಡುಗಿ ಸ್ವೀಟಿ, ನಮ್ಮಿಬ್ಬರ ಜೋಡಿ ಬ್ಯೂಟಿ. ಹುಡುಗಾಟದ ಹುಡುಗ ನೀನು, ಜೊತೆ ಇದ್ದರೆ ಕುಶಲ ನಾನು. ಥ್ರಿಲ್ಲಾಗಿದೆ ದಿಲ್ಲೆಲ್ಲವೂ, ತಂಟೆ ಮಾಡೋ ತುಂಟ ನೀನು. ಅಲೆಯೋ ಅಲೆ ಎದೆಯೊಳಗೆ ಸುಖದ ಮಳೆ ಒಳಗೊಳಗೆ ಬಡಿ ನೀರಿರುವಾಗ.
ಮನೆಯಾದ ಹೊಸಕೆ ಕನಗದ ಬಂಡೆಯಲ್ಲಿದೆ ನಿನ್ನ ಎದುರಲ್ಲಿ ನಿಂತ ಕ್ಷಣದಲ್ಲಿ ನಾ ಕರಗಿರಾದೆನು ಒಂದೇ ನೋಟಕ್ಕೆ ಮನಸ ಸೆಳೆವ ಭೂಪತಿ ನಾನು ಟೀನೇಜು ಹೆವಿ ವೋಲ್ಟೇಜು ಲವ್ವೆ ನನ್ನ ಫ್ಯೂಸು ಟೀನೇಜಿಗೆ ನೀನೆ ಸ್ಕೂಲು ನೀ ಪ್ರೀತಿಗೆ ಪ್ರಿನ್ಸಿಪಾಲು ಈ ಸ್ಕೂಲಿನ ಪಾಠ ಕೇಳು ಪ್ರೇಮಾಂಕುರ ಮೊದಲ ಸಾಲು ಥ್ರಿಲ್ಲಾಗಿದೆ ದಿಲ್ಲೆಲ್ಲವೂ ಬೆಳ್ಳಿ ಮನಸ್ಸ ಮಳ್ಳಿ ಮೀನು ಅಲೆಯೋ ಅಲೆ ಎದೆಯೊಳಗೆ ಸುಖದ ಮಳೆ ಒಳಗೊಳಗೆ ಬಡಿ ನೀನಿರುವಾಗ ಬಿಸಿ ಮತ್ತು ಕೊಡು ಹೊತ್ತು ಹೊಸ ಮತ್ತು ನಂಗೆ ಬಂತು ಸಿಹಿ ತುತ್ತು ಮೂರು ಹೊತ್ತು ನಿಂಗೆ ಇತ್ತು ಖುಷಿ ತಂತು ಹಲೋ ಜಾನ್ ಕಲರ್ ಜೇನಿ ದೊಂಬಿ ಮಾಡೋದು ದುಂಬಿ ನಾನು ಅಲೆಯೋ ಅಲೆ ಎದೆಯೊಳಗೆ ಸುಖದ ಮಳೆ ಒಳಗೊಳಗೆ ಬಡಿ ನೀನಿರುವಾಗ ಸುಧಾ 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 ಈಗ ಹೋದ್ನಲ್ಲ ಅವನು ಯಾಕೆ ಬಂದಿದ್ದ ಇಲ್ಲಿಗೆ? ನೋಡು, ಇದೆಲ್ಲ ನನ್ನ ಪರ್ಸ್ನಲ್. ಇದನ್ನ ಕೇಳೋ ಅವಶ್ಯಕತೆ ಇಲ್ಲ. ಇದು ನನಗೆ ಸಂಬಂಧಪಟ್ಟಿದ್ದು. ನಿನ್ನ ವಿಚಾರ ಏನಿದೆಯೋ ಅದನ್ನಷ್ಟೇ ತಿಳ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ. ಸುಧಾ ಏನ್ ಮಾತಾಡ್ತಿದ್ಯಾ? ಅವನು ನಮಗ್ ಪರಿಚಯ ಇರೋನೇ ಇರ್ಬೋದು, ಆದ್ರೆ ನಾವ್ಯಾರು ಮನೇಲಿ ಇಲ್ದಿರೋ ಸಮಯದಲ್ಲಿ ಬಂದ ಹೋಗಕ್ಕೆ ಅವನು ಯಾರು ಅಂತ ಕೇಳ್ತಾ ಇರೋದು. ನೋಡಿ, ಅವರು ನನ್ನ ಗಂಡನ ಕೇಳ್ಕೊಂಡು ಬಂದಿದ್ರು. ಮನೆಯಲ್ಲಿ ಯಾರೂ ಇಲ್ಲ, ಯಾಕಂದರೆ ಅವರು ನನ್ನ ಆತ್ಮೀಯ ಸ್ನೇಹಿತರು ಅಂತ ಕಾಫಿ ಕೊಟ್ಟು ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಅದನ್ನು ಬಿಟ್ಟು ಬಾಯಿಗೆ ಬಂದಂತೆ ಏನೇನೋ ಮಾತಾಡಿ ಕೇಳಿದರೆ ಇದಕ್ಕೆಲ್ಲ ನಾನು ಆನ್ಸರ್ ಮಾಡೋದಕ್ಕಾಗಲ್ಲ. ಇದು ನನ್ನ ಇಷ್ಟದಂತೆ ನಾನು ನಡ್ಕೊಳ್ತೀನಿ. ಯೋಗ್ಯತೆ ಯಾವುದಮ್ಮ ಯೋಗ್ಯತೆ? ಯೋಗ್ಯತೆ ಅನ್ನೋದು ನಾವು ಸಂಪಾದನೆ ಮಾಡೋ ಹಣದಲ್ಲಿ ಇರೋದಿಲ್ಲಮ್ಮ, ನಮ್ಮ ನಡವಳಿಕೆ ಮತ್ತು ಗುಣದಲ್ಲಿರುತ್ತೆ. ಚಿಕ್ಕವಳಾಗಿ ಇಷ್ಟು ದೊಡ್ಡ ಮಾತನ್ನ ಬಾಯಲ್ಲಿ ಮಾತಾಡಬಾರ್ದು. ನೋಡಿ, ನನಗೆ ಮಾತಾಡೋದು ಬರೋದೇ ಹೀಗೆ. ಬಾಯಿ ಮುಚ್ಕೊಂಡು ನಿಮ್ಮ ಜೀವನದ ಕಡೆ ಗಮನ ಕೊಡ್ಕೊಂಡು ನಿಮ್ಮ ಜೀವನನ ಚೆನ್ನಾಗಿ ನಡೆಸ್ಕೊಂಡು ಹೋದರೆ ಒಳ್ಳೆಯದು. ಅದನ್ನು ಬಿಟ್ಟು ನನ್ನ ಜೀವನದಲ್ಲಿ ನಾನು ಏನು ಮಾಡ್ತೀನಿ, ನಾನು ಹೇಗಿರ್ತೀನಿ, ಯಾರ ಜೊತೆನಾದರೂ ಮಾತಾಡ್ತೀನಿ, ಯಾರ ಜೊತೆನಾದರೂ ಇರ್ತೀನಿ, ಅದನ್ನೆಲ್ಲ ಕೇಳ್ಕೊಂಡು ಬಂದರೆ ಸರಿಯಾಗಿರಲ್ಲ. ಇದೇ ಕೊನೆದಾಗಿ ಹೇಳ್ತೀನಿ, ಕಂಡ್ರು ಕಾಣದಿದ್ದಂಗೆ ಬಾಯಿ ಮುಚ್ಕೊಂಡು ಮನೆಯಲ್ಲಿದ್ದರೆ ಸರಿ, ಇಲ್ಲವಾದರೆ ಅದರ ಪರಿಣಾಮನೇ ಕೆಟ್ಟದಾಗಿರುತ್ತೆ. ಮನೆ ಬಾಗಿಲು ಭದ್ರವಾಗಿದ್ರೆ ಯಾವ ಸಮಸ್ಯೆನೂ ಬರೋದಿಲ್ಲ. ನಮ್ಮನೆ ಬಾಗಿಲು ಚಿಲ್ಕನೆ ಬಿಚ್ಕೊಂಡಿದೆ, ಸರಿಯಾಗಿ ಭದ್ರ ಮಾಡಲಿಲ್ಲ ಅಂದರೆ ಈ ಮನೆ ಘನತೆ ಗೌರವ ಬೀದಿ ಪಾಲಾಗ್ಬಿಡುತ್ತೆ. ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಆ ರೀತಿ ಆಗೋದಕ್ಕೆ ಬಿಡೋದಿಲ್ಲ. ನನ್ನ ಮನೆ ಘನತೆ ಗೌರವನ ನಾನು ಕಾಪಾಡ್ತೀನಿ. ಆ ನಾಯಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತಾನು ಈ ಪದ್ಮಂಗು ಚೆನ್ನಾಗಿ ಗೊತ್ತಿದೆ. ಅಲ್ಲ, ನನ್ನ ಕಷ್ಟನ ಯಾರ ಹತ್ರ ಹೇಳ್ಕೊಂಡ್ಲಿ? ಅಲ್ಲ, ಈ ಪ್ರಾಯ ಅನ್ನೋದು ಬಂದು ನನಗಂತೂ ಸಾಕಾಗೋಗೈತೆ. ಏನ್ ತಿನ್ಬೇಕು, ಏನ್ ತಿನ್ಬಾರ್ದು ಅನ್ನೋ ಏನೇನೇನೋ ಆಸೆ ಐತೆ. ಆದ್ರೆ ನಮ್ಮಪ್ಪ ಬಡ್ಡಿ ಐದ ನನ್ನ ಮದುವೆ ಮಾಡಕ್ಕಿಲ್ಲ ಅಂತ ಗೊತ್ತು. ಅಪ್ಪಯ್ಯ ಮದುವೆ ಮಾಡು ಅಂದ್ರೆ ಮಾಡ್ತೀನಿ ಇರು ಮಗಳೇ ಅಂತಾನೆ. ಇವನೇನೋ ಮಾಡೋದ್ರಲ್ಲೇ ಅವನೇ ಮದುವೆಯ. ಆದ್ರೆ ನನಗೆ ಪ್ರಾಯ ಉಕ್ಕಿ ಹೋಯ್ತೈತಲ್ಲ, ಎಷ್ಟು ಅಂತ ತಡೀಲಿ ನಾನುವೆ. ಅಯ್ಯೋ, ನನ್ನ ಮದುವೆ ಆಗೋ ಗಂಡು ಎಲ್ಲಿದ್ದನೋ, ಹೇಗಿದ್ದನೋ, ಏನ್ ಮಾಡ್ತಿದ್ದನೋ ಒಂದು ಕಾಣೆ. ಏನಂದೆ? ಬಂಗಾರು ಡಾರ್ಲಿಂಗ್ ಅದೇ ಡಾರ್ಲಿಂಗ್ ಇರ್ಲಿಂಗ ಅಂದ್ರೆ ದೌಡೆ ಹಾಲು ಉದುರಿಸ್ಬಿಡ್ತೀನಿ. ಯಾಕೆ ಡಾರ್ಲಿಂಗ್, ಏನಾಯ್ತು ಇವತ್ತು? ಯಾಕೋ ಈ ಮೋಡ ಕವಿದ ವಾತಾವರಣ ಕಾಣ್ತೈತಲ್ಲ, ಏನಾಯ್ತು? ಏನಾಯ್ತು ಅಂತ ಕೇಳ್ತಿದ್ಯಾ? ಮಾಡ್ಬಾರ್ದು ಗನಂದಾರಿ ಕೆಲಸ ಮಾಡ್ಕೊಂಡು ಏನಾಗೈತೆ ಅಂತ ಕೇಳ್ತಿದ್ಯಲ್ಲ. ನಿನ್ಗೇನಾದ್ರು ನಾಚಿಕೆ ಮಾನ ಮರ್ಯಾದೆ ಐತಾ ಅಂತ? ಅಲ್ಲ, ಈಗಲೇ 3 ಜನ ಹುಡುಗಿಯರಿಗೆ ಕೈ ಕೊಟ್ಟಿದ್ಯಾ, ಇನ್ ನನಗೇನ್ ಕೊಡ್ಬೇಕು ಅಂತ ಬಂದಿದ್ಯಾ? ಅಲ್ಲ,
ಊರಲ್ಲಿ ನಾನು ಹೆಂಗೋ ಸಣ್ಣ ಪುಟ್ಟ ರೀಲ್ ಪಟಾಕಿನೋ ಈ ಚುರ್ಕೊಳ್ಳಿ ಪಟಾಕಿನೋ ಮಾಡ್ಕೊಂಡು ನಿಂತಿದ್ದೆ. ಇದು ಯಾವನೋ ಮುಡುಕ್ತಾ ಅಲ್ಕ ನಮ್ಗ ಸರಿಯಾಗಿ ಅಟಮ್ಮನೆ ಮಾಡ್ಬಿಟ್ಟವನೆ. ಸರಿ ಬಂಗಾರು ಏನೋ ಹಿಂಗಂತ ಹೇಳ್ದ ಕೆಟ್ಟ ನನ್ನ ಮಗ ಯಾರು? ಇನ್ಯಾರು? ನಮ್ಮ ಮನೇಲಿ ಅವನಲ್ಲ, ಗಮನದೆಣ್ಣೆ ಅವನ್ ಹೇಳ್ದ ನಿನ್ ಬಂಡವಾಳನೆಲ್ಲ. ಏನು ಆ ಗಮುದಣ್ಣ? ಅವನೇ ಆ ಕರಿಕೊರ್ಮ. ಏ ಅವನ್ ಯಾಕೆ ಕರಿಕೊರ್ಮ ಅಂದಿಯ? ಅವನು ನನ್ ಬಾಳ್ ಬೆಳಕ್ ಬಂದಿರೋ ದೇವ್ರ ಮನುಷ್ಯ, ಗೊತ್ತೇನು? ಲೇ ಬಂಗಾರು, ಆ ನಿನ್ನ ಪ್ರೀತಿ ಮೇಲೆ ಆಡೆ ಮಾಡಿ ಹೇಳ್ತೀನಿ. ಆ ನನ್ನ ಮಗ ನನಗೂ ನಿನಗೂ ಸರಿಯಾಗಿ ಬತ್ತಿ ಮಾಡ್ಬಿಟ್ಟಾನೆ. ಲೇ ಬಂಗಾರು, ನಾನು ಮಾತ್ಕಾರ ಅಂತೂ ನಿಜ, ಆದ್ರೆ ಮೋಸ್ಕಾರ ಅಂತೂ ಅಲ್ವೇ ಇಲ್ಲ ಕಣೆ. ನಾನು ಈ ಊರಲ್ಲಿ ನಿನ್ನೊಬ್ಬಳು ಬಿಟ್ಟು ಬೇರೆ ಯಾರು ಕಣ್ಣೆತ್ತು ಸುದ ನೋಡಿಲ್ಲ ಕಣೆ. ಅಬ್ಬಬ್ಬ, ನೀನು ಬೆಣ್ಣೆ ಮತ್ತಿಗೆಲ್ಲ ಮರುಗ್ತೀನಿ ಅಂತ ತಿಳ್ಕೊಬೇಡ. ಯಾಕೇನೋ ಈಗ 3 ಜನ ಹೆಂಡ್ತಿದ್ರು ಕೈ ಕೊಟ್ಟಿ ಅವ್ರ ಮಕ್ಳಿಗೆ ನಾನು ತಾಯಿ ಮಾಡ್ಬೇಕು ಅಂತ ಕಾಯ್ತಾ ಇದ್ಯಾ? ಇವೆಲ್ಲ ಆಗಕ್ಕಿಲ್ಲ. ನಾನಂತೂ ಬಿಲ್ಕುಲ್ ನೀನ್ ನಂಬಕ್ಕಿಲ್ಲ. ಅಯ್ಯೋ ನಂಬು ಡಾರ್ಲಿಂಗ್, ನಂಬು. ನಿನಗಂತೂ ನಿಜವಾಗ್ಲೂ ಕೈ ಕೊಡೋದಿಲ್ಲ. ಕೈ ಕೊಡಕ್ಕಿಲ್ಲ? ಕೈ ಅಂತೂ ಕೊಡೋಕಿಲ್ಲ. ಹೆಂಗ್ ನಂಬೋದು ನಿನ್ನ? ಹೆಂಗ್ ನಂಬೋದು ಅಂತಾನೆ ಗೊತ್ತಾಯ್ತಿಲ್ವಲ್ಲ. ಹೆಂಗಾರ ನಂಬೋ? ಅಲ್ಲ, ನೀನು ಏನಾರು ನಾನು ನೆಮ್ಕೊಂಡ್ರೆ ಕೊಡ್ತಿಯಲ್ಲ ಕೈಗೆ ಒಂದು ತಿರುಪತಿ ಚೆಂಬು, ಶ್ರೀರಾಮನ ಮರಣ ಗೋವಿಂದ ಗೋವಿಂದ ಅಂತ ಬಂಗಾರಿ, ನೀ ಏನಾರ ನನ್ನ ಮಾತಾ ನಂಬ್ನಿಲ್ಲ ಅಂದ್ರೆ ನಾನು ಆಸ್ತೀನಿ ಆ ಮಾರಿಗುಡಿಲಿ ಹಾಸಿಗೆ ದಿಂಬು. ಏನ ಹಾಸಿಗೆ ದಿಂಬು? ನೀನೇನಾರ ಹಾಸಿಗೆ ದಿಂಬು ಹಾಕೊಂಡು ಕುತ್ಕೊಂಡ್ರೆ ನಮ್ಮ ಅಪ್ಪಂಗ್ ಬರ್ತಿ 2 ಕೊಂಬು. ಬಂದ್ರೆ ಬರ್ತಾ ಬಿಡ, ಅವನು ಬಂದ್ರೆ ಮಾಡ್ತಾನೆ ಆ ಲಂಬು. ಏನೋ ಇನ್ನೇನು ನಮ್ಮ ಅಪ್ಪಯ್ಯ ಪೀಡ ತೊಲಗ್ತು ಅಂತ ನಾನು ಇನ್ನೊಂದು ಮದ್ವೆ ಆಯ್ತೀನಿ. ಲೇ ಬಂಗಾರು, ಆ ಸೂರ್ಯ ಚಂದ್ರನ್ ಸಾಕ್ಷಿ ಅಣಗೂ ಹೇಳ್ತೀನಿ. ನಾನು ಈ ಊರಲ್ಲಿ ನಿನ್ನನ್ನು ಬಿಟ್ಟು ಬೇರೆ ಯಾರು ಕಣ್ಣೆತ್ತು ನೋಡಿಲ್ಲ ಕಣೆ, ನೋಡಿಲ್ಲ. ಮತ್ತೆ ಗಮನದೆಣ್ಣೆ, ನೀನು 3 ಮದ್ವೆ ಆಗೈತೆ, ಹೋಗಿದ್ ಕಡೆ ಎಲ್ಲ ಒಂದೊಂದು ಸಿಕ್ಕದ ಹೆಣ್ಣನ್ನೆಲ್ಲ ಲವ್ ಮಾಡ್ಕೊಂಡು ಕೈ ಕೊಟ್ಟಿ ಬರ್ತಾವನೆ ಅಂತ ಹೇಳ್ದ. ಅಯ್ಯೋ ಆ ಬೇವರ್ಸಿ ನಮಗೆ ಸುಳ್ಳು ಹೇಳ ಕನ್ಬಿಡು. ಸರಿ, ಇದೇನಿದು ನಿನ್ ವಿಚಿತ್ರ ಅವತಾರ? ಪಂಪನ್ನ ಕೈಯಲ್ಲಿ ಹಿಡ್ಕೊಂಡು ಕತ್ತಿಗೆ ನೇತಾಕೊಂಡಿದ್ಯಲ್ಲ, ಏನಿದು? ಓ ಅದ, ಆ ಕೋಡಿ ಹೇಳತ್ತವ ನನ್ನ ಸ್ಕೂಟ್ರು ಪಂಚರ್ ಆಗಿತ್ತು. ಪಂಚರ್ ಹಾಕ್ಸ ಬರುವಂತ ಕಾಗೆಪುರ ಕೊಯ್ತಾ ಇದ್ವಿ. ಅಷ್ಟೊತ್ತಿಗೆ ನೀ ಬಂದೆ ನೋಡಿ. ಅಯ್ಯ, ಅದಕ್ಕೆ ಯಾಕಪ್ಪಯ್ಯ ಅಲ್ಲಿ ಗಂಟೆ ಹೋಗ್ಬೇಕು? ನಾನು ಹಿಡ್ಕಂತೀನಿ ಜೋರ ಪಂಪ್ ಹೊಡಿ ಕೊಡಿ. ಏನೋ ನೀನ್ ಹಿಡ್ಕಂದ್ಯಾ? ಅದು ಸರಿಯೇ. ಒಂದೊಂದ್ಸರಿ ಗಂಡಸ್ರ ಕೈಲಿ ಆಗ್ದಿರೋದು ಇಂಥ ಹೆಂಗಸ್ರ ಕೈಲೂ ಆಗೋಯ್ತೆ. ಸರಿ, ನೀನ್ ಹಿಡ್ಕೋ, ನಾ ಹೊಡಿತೀನಿ. ಒಂದ್ಸರಿ ನಿನ್ ಕೈ ಗುಣನ ಒಂದ್ಸರಿ ನೋಡುವ. ನೋಡೋಣ, ಕೊಡಿ. ನೋಡೋ, ಜೋರಾಗಿ ಹೊಡಿಬೇಕು, ಆಯ್ತಾ? ತಗೋ ಹಿಡ್ಕೋ. ಲೇ ಬಂಗಾರಿ, ಆದ್ರೆ ಒಂದ್ ಕಂಡೀಷನ್, ನಾನು ಹೊಡಿವಾಗ ನಾ ಓಡಾಡ್ದಂಗೆಲ್ಲ ನೀನು ಹೊರಗೆ ಕೊಡ್ಬಾರ್ದು. ಹಿಡ್ಕೊಂಡಿದ್ಕ ಗಟ್ಟಿಯಾಗಿ ಹಿಡ್ಕೋಬೇಕು. ಆಯ್ತು, ನಾನು ಗಟ್ಟಿಯಾಗಿ ಹಿಡಿತೀನಿ, ನೀನ್ ಬೇಗ ಹೊಡಿ. ಸರಿ, ಹೊಡಿತೀನಿ, ಹಿಡ್ಕೊ. ಅಲ್ಲ, ಪಂಪ್ ಹೊಡಿ ಅಂದ್ರೆ ಏನ್ ಶಾಸ್ತ್ರ ಕೇಳ್ತಾ ಇದ್ಯಾ? ಏನಯ್ಯ ಹಿಂಗೇನಯ್ಯ ಪಂಪ್ ನೀಟಾಗಿ ಹೊಡಿ, ಗಾಳಿ ಅದ್ರೊಳಗೆ ಹೋಗ್ಬಾರ್ದಾ? ಸರಿ, ಈಗ ಹಿಡ್ಕೊ, ಹೊಡಿತೀನಿ. ಮಕ್ಕ ಸರಿಯಾಗಿ ಮಟ್ಟಿಗೆ ಹಿಡ್ಕೊ. ಅಲ್ಲ, ನಾ ಮೂಗ್ ಕರ್ಕ ಹೊಡಿತಾ ಬಿದ್ದಾನೆ, ನಾ ಓಡಾಡ್ದಂಗೆಲ್ಲ ಹೊರಗೆ ಕೊಡ್ತಾ ಇದೆಯಲ್ಲ ಅವಿವೇಕೆ. ಅಲ್ಲ ಕಣಯ್ಯ, ಒಂದ್ ಸರಿಯಾಗಿ ಒಂದ್ ಪಂಪ್ ಹೊಡಿಯಕ್ ಬರೋದಿಲ್ಲ, ಏನ್ ಸಂಸಾರ ಮಾಡಿಯ ನೀನು ಅಂತ. ಅಲ್ಲ, ಜೋರಾಗಿ ಉಸಿರನ್ನ ಮೇಲೆ ಕಿಡ್ದು ನೀಟ ಪಂಪ್ ಹೊಡೆದ್ರೆ ತಾನೇ ಗಾಳಿ ಅದ್ರೊಳಗೆ ಹೋಗೋದು. ತೆರಿಗೆ ಇದ್ಯಾಕೋ ಇಲ್ಲಿ ಆಗೋ ಕೆಲಸ ಅಲ್ಲ. ಇಲ್ಲ, ಪಂಚರ ಗಂಡಿಗೆ ಹೋಗಿ ಹಾಕಿಸ್ಕೊಬತ್ತೀನಿ. ಸ್ವಲ್ಪ ನೀರು. ಅಲ್ಲ, ಪಂಚರ್ ಅಂಗಡಿಗೆ ಏನೋ ಹೋಯ್ತಿದ್ಯಾ, ಈ ಪಂಪ್ ಇದನ್ನ ಯಾಕೆ ಕೈಲಿ ಹಿಡ್ಕೊಂಡು ಹೋಗ್ತಿದ್ಯಾ? ಬಂಗಾರಿ, ಅದು ಸರಿ. ಹಾ, ಅವನೇ ಕರೀಂ ಸಾಬು ಪಂಚರ್ನು ಹಾಕಿ ಹೌದು ಬಿಳೆ ಅವನು ಹೊಡೆದು ಕಳಿಸ್ತಾನೆ. ಈ ಪಂಪ್ ಯಾಕೆ? ಇದು ಬೇಡ. ಸರಿ, ಇದ ತಗೋ,
ಚುಚ್ಚು ಚುಚ್ಚು. ಇದ ತಗೋ, ಆ, ನಿಮ್ ಮನೇಲಿ ಹೋಗಿ ತಗೋ ಇಡು. ಆ, ಹಾ ಕಟ್ಕ, ನಿಮ್ಮ ಅಪ್ಪ ಇದಾರೆ ಟೈಮ್ ನೋಡ್ಕೊಂಡು ಆ. ಬಂದು ನಾ ಈಸ್ಕ ಹೋಯ್ತೀನಿ. ಅಯ್ಯಯ್ಯೋ ನನ್ನ ಬ್ಯಾಗು ಚಿಕ್ಕದು, ನಿನ್ ಪಂಪ್ ಸೆಟ್ಟು ಇದ್ರಲ್ಲಿ ಸೇರ್ತೈತೋ ಇಲ್ವೋ ಅನ್ನೋದೇ ಡೌಟು ನನಗೆ. ಏನ್ ಮಾಡೋದು? ಇಡಿಸ್ತೀನಿ. ಸರಿ ಆ, ಸರಿ ಇಡಿ, ನೀನು ಬ್ಯಾಗ ಹಾಕ್ತೀನಿ. ಸರಿ ನಾನು ಅಲಕಲ್ಲ. ಸರಿ ಕೈಯಲ್ಲಿ ಇಟ್ಕೊಂತೀನಿ, ಕೊಡು. ಏ ಬಂಗಾರಿ, ಆ, ಬ್ಯಾಡ ನೋಡು. ಯಾಕೆ? ಏನಾರ ನಿನ್ ಕೈಗ ಪಂಪ ಕೊಟ್ರೆ ಆ, ನಾನು ನಿನ್ ಕೈಗ ಪಂಪ ಕೊಡನೆ, ನೀನು ಅದ ಬೀದ್ ಬಂಬಳ ಹಿಡ್ಕ ಹೋಗನೆ. ಆ, ಈ ನಮ್ಮೂರ್ ಜನ ಅದ ನಿನ್ಕ ನೋಡನೆ. ಆ, ವಾತಾರಿ ನೀ ಮಡಿದಾಗ ಬಂದು, ಬಂಗಾರಿ ನಿಮ್ ಮಡಿಲಿ ಪಂಪಿತ್ತಂತಲ್ಲ ಕೊಡು, ನಾನೇ ಏಟ್ ಹಾಕತೀನಿ ಕೊಡು. ಬಂಗಾರಿ ನಿಮ್ ಮಟ್ಟಿಲಿ ಪಂಪಿತ್ತಂತಲ್ಲ ಕೊಡು, ನಾನೇ ಏಟ್ ಹಾಕತೀನಿ, ನಾನೇ ಏಟ್ ಹಾಕತೀನಿ, ನಾನೇ ಏಟ್ ಹಾಕತೀನಿ ಅಂತ ಈ ನಮ್ಮೂರ ಹಾಳು ಜನ ಈ ವಾತ್ ಮಣಕ್ ಮರಿ ಇಂಚಾರ ವಾತ್ ಮರಿ ನಿಂತ ಜೀವ ನಿಂತು ಬಿಡ್ತಾರೆ. ಸರಿ. ಆಮೇಲೆ ನಿಮ್ಮಪ್ಪ ತಲೆ ಮೇಲೆ ಬಟ್ಟೆ ಹಾಕೊಂಡು ಜನವಾಗಿ ಕ್ಯೂ ನಿಸ್ಬೇಕಾಯ್ತೆ, ನಾನು ಟೋಕನ್ ಕೊಡ್ಬೇಕಾಯ್ತೆ. ಸರಿ ಇವಾಗ ಏನ್ ಮಾಡೋದು ಅಂತೀಯ? ಅದಕ್ಕೆ ನಾನು ನಿನ್ ಕೈ ಪಂಪು ಕೊಡೋದು ಬೇಡ, ಮತ್ತೆ ನೀನು ಬೇಗ ಬೆಂಬಲ ಹಿಡ್ಕೋಗೋದು ಬೇಡ, ಆ. ಆ ಜನ ಕ್ಯೂ ನಿಂತ್ಕೋದು ಬೇಡ. ನಾನು ಈ ಬ್ಯಾಗ ಗಮ್ಮನ್ ಕೊಡ್ತೀನಿ, ನೀ ಗುಮ್ಮು ತಗೊಂಡ್ ಮನೇಲಿಡು. ಅಯ್ಯಯ್ಯೋ ನಿಂದು ನೋಡಿದ್ರೆ ಉದ್ದ ಐತೆ, ನಾನ್ ನೋಡು ಎಷ್ಟು ಉದ್ದ ಐತೆ. ನಿನ್ ಪಂಪ್ ಇದ್ರೊಳಗೆ ಸೇರದ? ಏ ಬಂಗಾರಿ, ಆ, ಎಂತೆಂತ ಜಾಗದಲ್ಲೋ ಇಡ್ಸ್ಬಿಟ್ಟವನೆ. ಏನ? ಅಯ್ಯೋ ಪಂಪ್ನ ಆ, ನೀನು ಪುಡ್ ಬಾಕ್ಸಿ ನೀನ್ ಬ್ಯಾಗ್ ಇಡಿಸ್ತಾರನೆ, ನೀ ಬ್ಯಾಗ್ ಹಿಡಿ, ಆ, ನಾ ಹಿಡ್ತೀನಿ. ಸರಿ ಆಯ್ತು, ನಿಧಾನಕ್ಕೆ ನೋಡು, ಪಾಪ ಅರ್ಧಗಿರ್ದು ಓದೋದು ಚೀಲ. ಏ ಬಂಗಾರಿ, ಆ. ನಾನ್ ಹಿಡುದ ಸುಮ್ಮನೆ ನಿಂತ್ಕ ನೋಡು ಅಷ್ಟೇ. ಆ. ಅಯ್ಯೋ, ಏನಯ್ಯ ಪಂಪ್ ಸೆಟ್ ಹಾಕೋದಕ್ಕೂ ಅರ್ಧ ಗಂಟೆ ಮತ್ತೆ ಅರ್ಧ. ಅಯ್ಯೋ ನೋಡ್ದಾ, ಅದಕ್ಕೆ ಹೇಳಿದ್ದು ಒಸಿ ನಿಧಾನಕ್ಕೆ ಹಾಕು, ನೋಡಿ ಮಾಡಿ ಅಂತ. ಹಿಡ್ಕೋ ಬಂಗಾರು, ಆ ತರಕಾರಿನೂ ಅದ್ರಲ್ಲಿ ತುಂಬ್ಕ ಬೈದಿಯ, ಹೆಂಗ ಹಾಕ್ರೆ ಬ್ಯಾಗ್ ಓರ್ದೈತಿ ಅಂತೀಯ, ತರಕಾರಿನೂ ಮುರಿದೈತಿ ಅಂತೀಯ. ಇರು ಸರಿಯಾಗಿ ಇಡ್ತೀನಿ. ಅಪ್ಪ ಹಬ್ಬ ಅಂತೂ ಇಂತೂ ಹಿಡಿ. ಸರಿ ಇದ ತಕೊಂಡೋಗಿ ನಿಮ್ ಮನೇಲಿಡು, ನಾನು ಆಮೇಲೆ ಬಂದು ಇಸ್ಕತೀನಿ. ಸರಿ ಆಯ್ತು, ನಾನ್ ತಗೊಂಡೋಗಿ ಮನೇಲಿ ಇಟ್ಟಿರ್ತೀನಿ, ಬೇಗ ಬಂದು ತಗೊಂಡೊಂಟೋಗು. ನಮ್ಮ ಅಪ್ಪ ಇನ್ ಕಣ್ಣಿಗೆ ಏನಾದ್ರು ಬಿತ್ತೋದ್ರೆ ಇದೆಲ್ಲಿಂದ ತಗೊಬಂದು ತುರಿಕೊಂಡೆ ಅಂತ ಹೇಳ್ತಾನೆ. ಅಯ್ಯೋ ತಕೋಗಿಡು ಬಂಗಾರಿ, ನನ್ನ ಮಗನಿಗೆ ಎಲ್ಲಿ ಗೊತ್ತಾದ್ದು ಪಂಪೋ ಗಿಂಪು ಅಂತ. ಇಡು, ಸರಿ. ನೋಡ್ಕತೀನಿ. ಲೋ 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 ಕುಂಟ, ನಮ್ಮ ಅಪ್ಪ ಬತ್ತೋನೆಕ್ಕಲ್ಲ. ಬಂದ್ರು ಬತ್ತಾನ ಬಿಡ, ಏನು ಹುಲಿಯೋ ಸಿಂಹ, ಏನು ಕುದುರೆ ಮೇಲೆ ಸಿಪಾಯಮ್ಮ, ಬಂದ್ರು ಬತ್ತಾನ ಬಿಡು. ಈ ಪಂಪ್ ಸೆಟ್ ಏನಾದ್ರು ನಮ್ಮ ಅಪ್ಪ ನೋಡಿದ್ರೆ ಯಾರ್ದಿದು, ಏನಕ್ಕೆ ಇಟ್ಕೊಂಡಿದ್ಯಾ ಅಂತಾನೆ. ಬೇಗ ಕಿತ್ಕೊಳ್ಳ. ಹಾಗಾರಿ ಪಂಪು ಬೇರೆ ಅದ? ನಾ ಮರ್ತೇ ಬಿಟ್ಟಿದೆ. ಕಿತ್ಕೊಳ್ಳ. ನಾಸೆ ತಕಬ ಅಂತೇಳಿ ಎಷ್ಟೊತ್ತಾಯ್ತವ, ಬೆಳಗ್ಗಿಂದ ನಾಸೆ ಇಲ್ಲೇ ತಲೆ ಕೆಟ್ಟವ. ನೋಡವ, ಈ ನಡ್ ರೋಡಲ್ಲಿ ನಿಂತ್ಕೊಂಡು ಹಿಂಗೆಲ್ಲ ನೂಲಿಬೇಡ. ಆಯ್ತು. ಯಾಕೆಂದ್ರೆ ಈ ಕಾಲ ಜನ ಸರಿಲ್ಲ, ಮಾತಲ್ಲೇ ಮಾತ್ರೆ ನುಂಗಿಸ್ಬಿಡ್ತಾರ. ಹೌದಪ್ಪಯ್ಯ, ನಿಜ ಹೇಳ. ತಲೆ ಹಿಡ್ಕೊಂಡಂಗ ಆಗದ, ನಸೆ ತಂದಿರ್ ಕೊಡು. ಅಪ್ಪಯ್ಯ ಅದು 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 ಏನಾಯ್ತು ಅಂದ್ರೆ, ಏನಾಯ್ತು? ಅಲ್ಲಿ ನಾಗರಾಜಣ್ಣವ್ರ ಅಂಗಡಿ ಹತ್ರ ಹೋಗಿದ್ನಾ, ಅಲ್ಲಿ ನೆಶೆ ಡಬ್ಬಿ ಕೇಳಕ್ ಹೋದ್ನಾ, ನೆಶೆ ಡಬ್ಬಿ ಇಲ್ಲ, ನಾಳೆ ಬಾ ಅಂತಂದ್ರು. ಮನೇಲಿ ಹೆಂಗಿದು ತರಕಾರಿ ಖಾಲಿಯಾಗಿತ್ತಲ್ಲ, ಅದಕ್ಕೆ ತರಕಾರಿ ತಂದೆ. ಅದು ಬಿಟ್ಟು ಇನ್ನೇನಿಲ್ಲಪ್ಪ, ಏನಿಲ್ಲ. ತರಕಾರಿ ಏನೇನ್ ತಂದಿದ್ದೀನಿ ನೋಡ್ತೀನಿ, ತೆಗಿಯವ್ವ. ಏನಿಲ್ಲ, ಬದನೆಕಾಯಿ, ಸೋರೆಕಾಯಿ, ಹಾಗ್ಲಿಕಾಯಿ, ನುಗ್ಗೆಕಾಯಿ. ಅಲ್ಲ ಕಣ ಬೋಡಿ ಕೂಸೆ, ನಮ್ಮ ಅಪ್ಪನ್ಗ ನುಗ್ಗೆಕಾಯಿ ಕಂಡ್ರೆ ಇಷ್ಟ ಅಂತ ನೀನು ಗೊತ್ತಿಲ್ಲ, ಅದಕ್ಕೆ ತಂದಿನಲ್ಲ. ಬ್ಯಾಗ್ನ ಹಿಂಗ್ ಮರೆ ಮಾಡ್ಕೊಂಡ್ ನಿಂತಿದ್ದಿ. ಏನಿಲ್ಲ, ತಗಿ ನೋಡಿ. ಏನಿಲ್ಲ, ತೆಗಿಯವ್ವ ನೋಡ್ತೀನಿ. ಏನಿಲ್ಲ ಅಪ್ಪಯ್ಯ. ತೆಗಿಯ ನೀ ಮೌನ. ಅಲ್ಲ ಕಣ ನೀ ಮೌನ. ಈ ಪಂಪ್ನ ಯಾವ್ದಕ್ ತಂದೆ, ಯಾವ್ದು ಕೊಡಿಸ್ಕೊತಂದೆ? ನಮ್ಮ ಕೂಡ್ರಿದದ
ಇದು ನಂದಲ್ಲ, ಆ? ಅಲ್ಲಿ ಹೋಯ್ತವನಲ್ಲ ಆ. ಅವಂದು. ಅವಂದು. ಹ್ಮ್. ಅಮ್ಮ ಹಾಕುವಾಗ ನೀ ಏನ್ ಮಾಡ್ತಿದ್ದೆ? ನಾನು ಬೇಡ ಬೇಡ ನಮ್ಮಪ್ಪಯ್ಯ ನೋಡಿದ್ರೆ ಬೈತಾನೆ ಅಂದೆ. ಇಲ್ಲ ಏನು ಮಾಡಕ್ಕಿಲ್ಲ, ಹಾಕುಸ್ಕೊ ಅಂತ ಚೀಲ್ದಲ್ಲಿ ಹಾಕ್ಬಿಟ್ಟ. ಅಲ್ಲ ಕಣ ನಿಮ್ಮ ಮೌನ. ಹ್ಮ್. ತರಕಾರಿ ಗತಿ ಏನಾಗಿರ್ಬೇಕು? ತರಕಾರಿ ಎಲ್ಲ ಮುರಿದೋಗೈತೆ. ಬ್ಯಾಗನ್ ಗತಿ ಏನಾಗಿರ್ಬೇಕು? ಬ್ಯಾಗು ಅರ್ಧೋಗೈತೆ. ಅವನ ಹಾಕುವಾಗ ಹ್ಮ್. ನೀ ಸುಮ್ಮನೆ ನಿಂತಿದ್ದವ್ವ. ನಾನು ಹೇಳ್ತಿದ್ದೆ ಅರಿತತೆ ಹಾಕ್ಬೇಡ ಅಂತ. ಅರಿಯಕ್ಕಿಲ್ಲ ಸುಮ್ನೆರು, ಅರಿಯಕ್ಕಿಲ್ಲ ಅಂತ ಒಂದ್ ಇವು ಟಪ್ಪ ಹಾಕ್ಬಿಟ್ಟ. ಅರ್ಧೇ ಹೋಯ್ತು. ಇಲ್ಲೋಡಿ ಇನ್ನೂ ಅರಿತಾನೆ ಐತೆ. ಅಲ್ಲ ಕಣ ನೀ ಮೌನ. ಹ್ಮ್. ಹಟ್ಟಿಲಿ ಎಂತೆಂತ ಬ್ಯಾಗ್ ಮಡಗಿವ್ನಿ. ಹ್ಮ್. ಹೋಗಿ ಆ ಪಂಪ್ ಮಡಗದು ಒಂದೇ ಬ್ಯಾಗ್ ಅನ್ಸುತ್ತಿದ್ದು. ಹಾ ಅವಂದೇ. ಎಲ್ಲ ಆ ಪಂಪ್ ನ ಮಡಗದ್ ನನ್ನ ಮಂಗ ಅದು ಎಲ್ಲಿದಂತ ತೋರು. ಅಪ್ಪಯ್ಯ ಅದು ಎಲ್ಲೋ. ಅಪ್ಪಯ್ಯ ಇಲ್ಲ ನಿಂತವನೆ ಕಳ್ಳನ ಮಗ. ಯಾವ್ರು ನೋಲ್ಲ ನೀನು ಮಂಗ ನನ್ನ ಮಗನೇ. ಎಲ್ಲ ನಿನ್ನ ಮುಖ ತೋರ್ಸ್ಲಾ? ಗೊತ್ತಾಯ್ತು ಕಲ, ಗೊತ್ತಾಯ್ತು. ಈ ಪಂಪು ನಿಂದೆ, ಈ ಕೆಲಸವು ನಿಂದೆ ಅಂತ ಗೊತ್ತಾಯ್ತು. ನನ್ನ ಅನುಮಾನ ಹೆಂಗಿತ್ತ ಹಂಗೆ ಆಯ್ತು. ಎಮ್ಮೆ ಮುಂಚೆ ಹೋದ್ರೆ ಕ್ವಾಳ್ಗರ ಇಂಚರ ಬರ್ತದಲ್ಲ, ಹಂಗ ಬರೋ ಕಳ್ಳ ನನ್ನ ಮಗನೇ. ನಿನ್ ಪಂಪ್ರ ಯಾಕತ್ತನ್ ಮೇಲೆ ಕೂತಿದ್ರೆ ಮಗನೇ ತಿಂದಿರೋ ಬಾಡು ಪೀಸ್ ಆಗಿ ಬೀಳ್ಬೇಕು. ಕಿತ್ಕೊ ನೀನ್ ಪಂಪ್ನ. ಅಪ್ಪಯ್ಯ ಇವತ್ತು ಸೋಮವಾರ ನೋಡಕ್ಕಾಗಕ್ಕಿಲ್ಲ ಸುಮ್ಮನೆ. ಸುಮ್ಗಿರ ನೀವನ ಭಾನುವಾರ ಬಾಳ ಬಡದಾಗ್ತಿದ್ದ ಅವನ. ಏ ಬಂಗಾರಿ, ಹಾ ಈ ಎತ್ತು ಏನ? ಅಯ್ಯೋ ನಿಮ್ಮ ಅಪ್ಪನಿಗೆ ಏನೈತಿ ಹಳದ ಬ್ಯಾಗ್ ಎತ್ತು. ಎತ್ತುದೆ. ಕಿತ್ಕೋ. ನಿನ್ ಕೈಲಿ ಆಗುದಿಲ್ಲ ಅಂತ ನನಗೆ ಗೊತ್ತಾಯ್ತು. ಈ ತುದ್ಕಿರು ಕೊಳ್ಳ ನಮಗ ಆ ತುದ್ದಿನ ಪಂಪ ತುರ್ಕಿದೆಯಲ್ಲ, ಏನ್ ಹೇಳ್ಬೇಕು ನಂಗೆ ಹಿಡ್ಕೊ. ಸ್ವಲ್ಪ ಸಾಕಾಗೋಯ್ತು. ಅಪ್ಪಯ್ಯ ಸತ್ತೋದ್ನಲ್ಲ ಯಪ್ಪ ನಮ್ಮಪ್ಪ. ಏನಾದ್ರು ಆಗಿದ್ದೇನಪ್ಪ? ಅಲ್ಲ ನಾನ್ ಮದ್ವೆ ಮುಂಚೆ ಅಕ್ಷತೆ ಕಾಳಾಕೋಕ್ಕಿಂತ ಮುಂಚೆ ನಿನ್ನ ಬಾಯಿಗೆ ಅಕ್ಷತೆ ಕಾಳಾಕೊಂಡು ಹೊಂಟೋಯ್ತಿಲ್ಲ ಅಪ್ಪಯ್ಯ. ಅಲ್ಲ ಕಣ ನೀ ಮೌನ. ಆ ಕಿಳ್ಬೇಕಾದ್ರೆ ಇಷ್ಟ ಕತಿ ಆಯ್ತಲ್ಲ, ಹಾಕುವಾಗ ಇನ್ನಷ್ಟು ಕತಿ ಆಗಿರ್ಬೇಕು. ಅಯ್ಯೋ ಹಾಕ್ಬೇಕಾದಾಗ ಏನ್ ಕೇಳ್ತೀಯಪ್ಪಯ್ಯ? ಅದು ಒಳಕ್ ಹೋಯ್ತಿಲ್ಲ, ಇವನು ಬಿಡ್ತಾ ಇಲ್ಲ. ಅದು ಒಳಕ್ ಹೋಯ್ತಲ್ಲ, ಇವನು ಬಿಡ್ತಿಲ್ಲ. ಕಷ್ಟಪಟ್ಟು ಉಸಿರನ್ನ ಮೇಲೆ ಕಿಡ್ದು ಒಳಗ್ ತುರ್ಕೇಬಿಟ್ಟ. ಬ್ಯಾಗನ್ ಗತಿ ಏನಾಗಿರ್ಬೇಕು? ಹೇಳದ್ನಲ್ಲ ಅರ್ಧ ಹೋಗೈತೆ ಅಂತ. ತರಕಾರಿ ಗತಿ ಏನಾಗಿರ್ಬೇಕು? ಅರ್ಧೋದ್ರೆ ವಾಸ್ತಾಗ ಹೊಲ್ಸ್ಕೊಡ್ತಾನ ನನ್ನ ಮಗ ನಿನ್ಗೆ ಬ್ಯಾಗ. ಇಲ್ಲ ಲೇ ಬಂಗಾರಿ, ಇನ್ನು ಮುಂದೆ ಪಂಪು ಗಿಂಪು ಅಂತ ಯಾರ ಕೈಲಾರು ಹಾಕಿಸ್ಕೊಂಡ್ರೆ ಏನ ಪಂಪ್ನ ಕೆಂಪೇನ ಗಡಿವಂಗ್ ಕೂತೀನಿ. ತತ ಬ್ಯಾಗ ಅವನ ಹತ್ರನೇ ತಿಡ್ಕೊಂಡವನೆ. ಕುಳ್ಳ ಬ್ಯಾಗ ಸಿಗಾಕೋಬಿಟ್ಟೈತ ಬ್ಯಾಗ್ ಅವನ ಹತ್ರನೇ. ಆ ಕೊಂಡಿ ನಾಗರಾಜಣ್ಣ ನಸ ಇಲ್ಲ ಅಂದ್ರೆ ಏನು? ಆ ತಮ್ಮ ಹೆಣ್ಣ ಅಂಗಡಿ ಇದ್ರ ನಿಲ್ವ? ತಮ್ಮಣ್ಣಯ್ಯ ಸತೋದ. ಅದ್ರ ಪಕ್ಕದಲ್ಲಿ ಪವಿ ಅಂತ ಓಟ್ ನಿಂತಲ್ಲ, ಅವಳು ಸಿಕ್ಕುದು ನಸೆ. ಅವಮ್ಮ ಅಡಿಗೆ ಮಾಡ್ಬೇಕು ಅಂತ ಹೊಂಟೋದ್ಲು. ನೀ ಮೌನ. ಅವ ಇನ್ನು ಟೀ ಕಾಯಿಸುತ್ತೇವಳ. ಹೋಗಿ ಬೇಗ ನಸೆ ತಕ. ಆಯ್ತು, ನಸೆ ತರ್ಲೇಬೇಕು. ತರ್ಬೇಕು. ಲೇ ಮಗನೇ, ಇದೇ ಫಸ್ಟ್, ಇದೇ ಲಾಸ್ಟ್. ಇನ್ನೊಂದಪ್ಪ ಏನಾದ್ರು ಪಂಪು ಗಿಂಪು ಅಂತ ಕೊಟ್ರೆ
ಕೆಂಪೆಣ್ಣೆ ಕಳಿಸ್ತೀನಿ ಮಗನ. ನನ್ನ ಪಂಪುನ್ ಕತೆಯಲ್ಲಿ ಇರ್ಲಿ, ಆ ಮೈ ಕೂದ್ರೈತ ಅದ ಇಟ್ಕೋ. ಲೇ ಹೋಗ್ಲಾ ಓಲಾ ಓಲಾ ಏ ಈ ದಾರಿಲಿ ಯಾಕೆ ಹೋದಿಯ? ಆ ದಾರಿಲಿ ಓಲಾ ಹೋಯ್ತೀನಿ ಹೋಗು. ಓಲಾ ಹೋಯ್ತೀನಿ ಮಗ. ಅವಳೆ ಹೋಗ್ಬಂದು ನಾನು ಹಾಕಿರ್ತೀನಿ, ಹೋಗ್ ಹೋಯ್ತೀನಿ. ಓಲಾ ಲೇ ಮುದಿಯ, ಈ ನನ್ನ ಟೂಗೆ ಈ ನಿನ್ನ ಮಗಳ ಕೈಯಿಂದ ಪಂಪ ಹೊಡೆಸ್ತಿಲ್ಲ ಅಂದ್ರೆ ನನ್ನ ಹೆಸರು ಹರಿ ಹರಿ ಗೋವಿಂದೇ ಅಲ್ಲ. ಹೋಗು ಮುದಿಯ.